ದಯಮಾಡಿ ಸ್ಟೇಜ್ ಮುಂಭಾಗದಲ್ಲಿರೋರು ಎಲ್ಲರೂ ಒಂಚೂರು ಕ್ಲಿಯರ್ ಮಾಡಿಕೊಟ್ರೆ ನಾವು ಕಾರ್ಯಕ್ರಮ ಶುರು ಮಾಡ್ಬೋದು ಪ್ಲೀಸ್. ಮಾಧ್ಯಮದವರು ದಯವಿಟ್ಟು ಬಂದ್ರಣ ಈ ಕಡೆ. ಅಣ್ಣವ್ರೆ ಅಣ್ಣ ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ. ಸರ್ ಸ್ಟೇಜ್ ಎಂಟ್ರೆನ್ಸ್ ಅಲ್ಲಿ ಓನ್ಲಿ VVIPs ಮತ್ತೆ ಮೀಡಿಯಾ. ಸರ್ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ಎಲ್ಲರೂ ಈ ಕಡೆ ಬಂದ್ಬಿಡಿ ಸರ್. ಸ್ಟೇಜ್ ಮುಂದೆ ನಿಂತಿರೋರು ಎಲ್ಲರೂ ದಯವಿಟ್ಟು ಈ ಕಡೆ ಬನ್ನಿ. ಕ್ಲಿಯರ್ ಮಾಡೋಣ ಅಣ್ಣ, ದಯವಿಟ್ಟು ಬಂದಣ್ಣ. ಅಣ್ಣ ಪೊಲೀಸ್ ಅಣ್ಣ ದಯವಿಟ್ಟು ಒಂಚೂರು ಕ್ಲಿಯರ್ ಮಾಡಿಸ್ಕೊಡಿ. ನೀವು ಹಂಗೆ ಜಾಗ ಒಂಚೂರು ಕ್ಲಿಯರ್ ಮಾಡಿ. ದಯವಿಟ್ಟು ಕಾರ್ಯಕ್ರಮ ಶುರು ಮಾಡೋಣ. ದಯವಿಟ್ಟು ಈ ಕಡೆ ಎಲ್ಲರೂ ಬನ್ನಿ, ಸ್ಟೇಜ್ ಮುಂದೆ ಜಾಗ ಖಾಲಿ ಮಾಡಿ. ಸರ್ ಇಟ್ಸ್ ಹಂಬಲ್ ರಿಕ್ವೆಸ್ಟ್ ಸರ್, ನಿಮ್ ಕೈ ಮುಗಿತೀನಿ, ಬನ್ನಿ ಸರ್ ಶುರು ಮಾಡೋಣ. ಪುನೀತ ಕನ್ನಡಿಗರಿಗೆ ನಮಸ್ಕಾರ, ಆತ್ಮೀಯವಾದ ಸ್ವಾಗತ. ಹಾಗೇನೆ ಬಂದಿರುವಂತಹ ಎಲ್ಲ ಪುನೀತ ಕನ್ನಡಿಗರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಇವತ್ತು ಇಲ್ಲಿ ಸೇರಿರುವಂತಹ ಅಪ್ಪು ಅಭಿಮಾನಿಗಳಿಗೆ ನಿಮಗೆ ಧನ್ಯವಾದ. ಯಾಕಂದ್ರೆ ಇವತ್ತಿನ ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ ಮುಖ್ಯವಾದ ಶಕ್ತಿ ನೀವೇನೆ. ಸೊ ಥ್ಯಾಂಕ್ ಯು. ಪುನೀತ ಕನ್ನಡಿಗರಿಗೆ ನಮಸ್ಕಾರ, ಆತ್ಮೀಯವಾದ ಸ್ವಾಗತ.
ಹಾಗೇನೆ ಬಂದಿರುವಂತಹ ಎಲ್ಲ ಪುನೀತ ಕನ್ನಡಿಗರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಇವತ್ತು ಇಲ್ಲಿ ಸೇರಿರುವಂತಹ ಅಪ್ಪು ಅಭಿಮಾನಿಗಳಿಗೆ ನಿಮಗೆ ಧನ್ಯವಾದ. ಯಾಕಂದ್ರೆ ಇವತ್ತಿನ ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ ಮುಖ್ಯವಾದ ಶಕ್ತಿ ನೀವೇನೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಅಪ್ಪು ಅಭಿಮಾನಿಗಳಿಗೆ. ಮಾರ್ಚ್ 17ನೇ ತಾರೀಕು ಪ್ರತಿ ಬಾರಿ ಪ್ರತಿ ವರ್ಷ ಬಂದಾಗ ನನ್ನಂತಹ ಎಷ್ಟೋ ಅಭಿಮಾನಿಗಳು ನೀವು ಇಲ್ಲಿದ್ದೀರಾ. ನಮ್ಮೆಲ್ರಿಗೂ ಒಂದು ದೊಡ್ಡ ಹಬ್ಬ ಅದು. ಈ ಬಾರಿ ಕೂಡ ನಾವು ಹಬ್ಬ ಆಚರಿಸ್ತಾ ಇದ್ದೀವಿ. ಪ್ರತಿ ಥಿಯೇಟ್ರಲ್ಲಿ ಜೇಮ್ಸ್ ಅನ್ನೋ ಒಂದು ಚಿತ್ರದ ಮೂಲಕ ನಾವು ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಪ್ರತಿ ಊರಲ್ಲಿ ಪ್ರತಿ ಗಲ್ಲಿಗಳಲ್ಲೂ ಕೂಡ ಈ ಹಬ್ಬ ಆಚರಿಸ್ತಾ ಇದೆ. ವಿಶ್ವದಾದ್ಯಂತ ಈ ಹಬ್ಬ ತುಂಬಾ ಜೋರಾಗಿದೆ. ಆದರೆ ಈ ಹಬ್ಬದ ಒಂದು ದೊಡ್ಡ ಕೊರತೆ ಏನಂದ್ರೆ ಈ ಹಬ್ಬದ ಮುಖ್ಯ ಪ್ರಾಣದೇವರೇ ನಮ್ಮ ಜೊತೆ ಇಲ್ಲ ಅನ್ನೋದು. ಆದ್ರೂ ನಾವು ಯಾವಾಗ್ಲೂ ನೆನ್ಸ್ಕೊಂಡು ಯಾವಾಗ್ಲೂ ಮಾತಾಡೋ ಪ್ರಕಾರ ಪ್ರತಿಯೊಬ್ಬ ಅಪ್ಪು ಅಭಿಮಾನಿಯಲ್ಲೂ ಕೂಡ ಅಪ್ಪು ಸರ್ ಇದ್ದಾರೆ ಅನ್ನೋ ನಂಬಿಕೆ ಜೊತೆ ಈ 4 ತಿಂಗಳನ್ನ ನಾವು ಕಳೆದಿದ್ದೀವಿ. ಒಳ್ಳೆತನದಲ್ಲಿ ಅವ್ರು ಸದಾ ಜೀವಂತ. ಇದು ನಾವು ಯಾವಾಗಲೂ ನಂಬಿದ್ದೀವಿ. ಇಲ್ಲಿರುವಂತಹ ಎಲ್ಲ ಒಳ್ಳೆ ಹೃದಯಗಳಲ್ಲಿ ಅವರನ್ನು ನಾವು ಕಾಣ್ತಾ ಇದ್ದೀವಿ. ಈ ವೇದಿಕೆಯಲ್ಲಿ ಅವರು ಇದ್ದಾರೆ, ಅವರ ಆಶೀರ್ವಾದ ಇದೆ. ಅವರ ಪವರನ್ನು, ಅವರ ಶಕ್ತಿಯನ್ನು ತಗೊಂಡು ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡಬೇಕು. ನಾವೆಲ್ಲರೂ ಮನಸ್ಸಲ್ಲಿ ಎಷ್ಟೇ ದುಃಖ ಭಾರವಾಗಿದ್ರೂ ಕೂಡ ಈ ಚಿತ್ರ, ಈ ಕಾರ್ಯಕ್ರಮ ಅವರ ಆಸೆ ಆಗಿತ್ತು, ಅವರ ಕನಸಾಗಿತ್ತು. ಅವರ ಪ್ರತಿ ಫೋಟೋ ನೀವು ನೋಡಿದಾಗಲೂ ನಮಗೆ ಕಾಣುವಂಥ ಒಂದೇ ಒಂದು ವಿಷಯ ಅಂದರೆ ಆ ನಗು. ಆ ನಗುಗೆ ನಾವು ಯಾವತ್ತೂ ಮೋಸ ಮಾಡಬಾರ್ದು. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಪ್ರೀತಿಯೊಂದಿಗೆ ಅಪ್ಪು ಸರ್ ಅವರ ಆಶೀರ್ವಾದ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಮತ್ತೊಮ್ಮೆ ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ಆಗಮಿಸಿರುವಂಥ ಎಲ್ಲ ಅಪ್ಪು ಅಭಿಮಾನಿಗಳಲ್ಲಿ, ಅತಿಥಿಗಳಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್. ನಮ್ಮ ರಾಜರತ್ನನಿಗೆ ಒಮ್ಮೆ ಎದ್ದು ನಿಂತು ಗೌರವವನ್ನು ಸಲ್ಲಿಸಬೇಕು. ವಂದಿಸಿ ನಮಿಸಿ 1 ನಿಮಿಷದ ಮೌನ ಪ್ಲೀಸ್. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು. ಈ ಹಿಂದೆ ಆ್ಯಕ್ಚುಲಿ ನಾನು ಯಾವತ್ತೂ ಈ ಥರ ಒಂದು ಕಾರ್ಯಕ್ರಮ ಮಾಡಿರಲಿಲ್ಲ. ಅಕಸ್ಮಾತ್ ನಾನು ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ನನ್ನಿಂದ ಏನಾದರೂ ಮಾತಲ್ಲಿ ತಪ್ಪಾದರೆ ದಯಮಾಡಿ ಎಲ್ಲರೂ ಕ್ಷಮಿಸಬೇಕು ಅಂತ ಕೇಳ್ತಾ ಶುರು ಮಾಡೋಣ ಇವತ್ತಿನ ಕಾರ್ಯಕ್ರಮ. ಇದು ಜೇಮ್ಸ್ ಪ್ರೀ ರಿಲೀಸ್ ಈವೆಂಟ್. ಸೊ ಈ ಕಾರ್ಯಕ್ರಮನ ನಮಗೆ ಇಷ್ಟು ದೊಡ್ಡ ವೇದಿಕೆಯಲ್ಲಿ ನಡೆಸ್ಕೊಡೋದಕ್ಕೆ ಸಹಾಯ ಮಾಡಿದಂತಹ ಜೆ ಮೀಡಿಯಾ ಫ್ಯಾಕ್ಟ್ರಿ ಇನೋವೇಷನ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಅಟ್ ಒನ್ ಪ್ಲೇಸ್, ಇವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀವಿ. ಆ್ಯಕ್ಚುಲಿ ಸ್ಟೇಜ್ ಬ್ಯಾಕ್ ಎಂಡಲ್ಲಿ ನಿರ್ದೇಶಕರು ಚೈತನ್ ಸರ್ ಅವರು ಒಂದು ಮಾತು ಹೇಳಿದರು. ಮೇಡಮ್, ಈ ಜಾಗ ತುಂಬ ವಿಶೇಷ. ಈ ಕಾರ್ಯಕ್ರಮ ಇಲ್ಲಿ ಯಾಕೆ ನಾವು ಮಾಡ್ತಾ ಇದ್ದೀವಿ ಅಂತಂದರೆ ಜೇಮ್ಸ್ ಚಿತ್ರದ ಹಲವಾರು ಸೀನ್ಗಳ ಚಿತ್ರೀಕರಣ ಇದೇ ಜಾಗದಲ್ಲಿ ಆಗಿತ್ತು. ಇದೇ ಜಾಗದಲ್ಲಿ ನಮ್ಮ ನೆಚ್ಚಿನ ಅಪ್ಪು ಸರ್ ಅವರ ಶೂಟಿಂಗ್ ಆಗಿತ್ತು. ಸೊ ಇಲ್ಲಿ ನೆನಪುಗಳಿದೆ, ಅಪ್ಪು ಸರ್ ಇದ್ದಾರೆ, ಅವರ ಉಸಿರು ಇಲ್ಲಿದೆ. ಸೊ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ಇವತ್ತಿನ ಕಾರ್ಯಕ್ರಮ ಶುರು ಮಾಡಿದ್ದೀವಿ. ಸೊ ಅಪ್ಪು ಸರ್ ಅಭಿಮಾನಿಗಳ ಕಡೆಯಿಂದ ನಮ್ಮ ಅಪ್ಪು ಸರ್ಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ಇದು ಜೇಮ್ಸ್ ಪ್ರೀ ರಿಲೀಸ್ ಈವೆಂಟ್ sponsored by Bahubali N Muttin Charchana, Wholesale Sarees and Cloth Merchants, powered by Amrit Noni, associate sponsor ELV Projects, co-sponsor Cycle Agarbatti, Shubha Builders ಮತ್ತು Developers, The Prodigies International School. ಎಲ್ಲ ಸ್ಪಾನ್ಸರ್ಸ್ಗೆ ಧನ್ಯವಾದಗಳನ್ನ ತಿಳಿಸ್ತಾ ಮೊದಲನೇದಾಗಿ ಜೇಮ್ಸ್ನ ಟೀಸರ್ ರೆಡಿ ಆಗಿದೆ ಪರದೆ ಮೇಲೆ ರಾರಾಜಿಸೋದಕ್ಕೆ. ಒಮ್ಮೆ ಆ ಟೀಸರ್ನ ನೋಡ್ಕೊಂಬರೋಣ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅಭಿನಯದ ಜೇಮ್ಸ್ ಚಿತ್ರ ಕನ್ನಡ, ತೆಲುಗು, ತಮಿಳ್, ಹಿಂದಿ, ಮಲಯಾಳಂ ಹೀಗೆ ಎಲ್ಲ ಭಾಷೆಗಳಲ್ಲಿ ಬಿಡುಗಡೆ ಆಗ್ತಾ ಇದೆ.
ಬಹಳ ಸಂತೋಷದ ವಿಚಾರ ಏನಪ್ಪ ಅಂದರೆ, ಬರೀ ನಮ್ಮ ಕರ್ನಾಟಕದಲ್ಲಷ್ಟೇ ಅಲ್ಲ, ದೇಶದಲ್ಲಷ್ಟೇ ಅಲ್ಲ, ವಿದೇಶದಲ್ಲೂ ಕೂಡ ಅತಿ ದೊಡ್ಡ ಓಪನಿಂಗ್ ಅನ್ನು ಪಡ್ಕೋತಾ ಇರುವಂತಹ ಚಿತ್ರ ನಮ್ಮ ಜೇಮ್ಸ್ ಚಿತ್ರ. ಇದೇ ಮೊದಲ ಬಾರಿಗೆ ಆಸ್ಟ್ರೇಲಿಯಾದಲ್ಲಿ ಸೆನ್ಸರ್ ಆಗಿರುವಂತಹ ಮೊಟ್ಟ ಮೊದಲ ಕನ್ನಡ ಚಿತ್ರ. ಯಾಕಂದರೆ ಒಂದು ಚಿತ್ರ ಅತಿ ಹೆಚ್ಚು ರಿಲೀಸ್ ಕಂಡಾಗ ಮಾತ್ರ ಅದನ್ನು ಸೆನ್ಸರ್ ಮಾಡ್ತಾರೆ. ಆಸ್ಟ್ರೇಲಿಯಾದಲ್ಲಿ 150ಕ್ಕೂ ಹೆಚ್ಚಿನ ಸೆಂಟರ್ಗಳಲ್ಲಿ ನಮ್ಮ ಜೇಮ್ಸ್ ಬಿಡುಗಡೆ ಆಗ್ತಾ ಇದೆ. US ಅಲ್ಲಿ 175ಕ್ಕೂ ಹೆಚ್ಚಿನ ಸೆಂಟರ್ಗಳಲ್ಲಿ ಜೇಮ್ಸ್ ಬಿಡುಗಡೆ ಆಗ್ತಾ ಇದೆ. ಅಷ್ಟೇ ಅಲ್ಲ, ಮಲೇಷ್ಯಾ, ದುಬೈ, ವಿಶ್ವದಾದ್ಯಂತ ಜೇಮ್ಸ್ ಮಾರ್ಚ್ 17 ಅಪ್ಪು ಸರನ್ನ ಎಲ್ಲರೂ ಮನಸಾರೆ ಕೊಂಡಾಡೋದಕ್ಕೆ ರೆಡಿ ಆಗಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ಅಪ್ಪು ಸರ್ ಅಂದರೆ ಒಂದು ನಗು, ಅಪ್ಪು ಸರ್ ಅಂದರೆ ಒಂದು ಪವರ್, ಅಪ್ಪು ಸರ್ ಅಂದರೆ ಒಂದು ಶಕ್ತಿ, ಅಪ್ಪು ಸರ್ ಅಂದರೆ ಒಳ್ಳೆತನ. ಅಪ್ಪು ಸರ್ ಇದ್ದ ಕಡೆ ಯಾವಾಗಲೂ ಒಳ್ಳೆತನ ಇರುತ್ತೆ, ಸಂತೋಷ ಇರುತ್ತೆ, ನಗು ಇರುತ್ತೆ. ಸೊ ಆ ನಗುವಿನ ಪರಮಾತ್ಮನಿಗೆ ನಾವು ಕಣ್ಣೀರಿನಿಂದ ಅಲ್ಲ, ಆ ಡಾನ್ಸ್ ಐಕಾನ್ಗೆ ಒಂದು ಡಾನ್ಸ್ ಮೂಲಕ ಅವರಿಗೆ ಇವತ್ತು ನಾವು ಕಾರ್ಯಕ್ರಮಕ್ಕೆ ಒಂದು ಅಫಿಷಿಯಲ್ ಚಾಲನೆಯನ್ನು ಕೊಡೋಣ. ಈ ಡಾನ್ಸ್ ಮೆಡ್ಲೇನ ಅವ್ರಿಗಾಗಿ ಡೆಡಿಕೇಟ್ ಮಾಡೋದಕ್ಕೆ ನಮ್ಮ ಎಲ್ಲ ಡಾನ್ಸರ್ಸ್ ರೆಡಿ ಇದ್ದಾರೆ. ಎಲ್ಲ ಅಪ್ಪು ಅಭಿಮಾನಿಗಳು ಬರಲಿ, ಚಪ್ಪಾಳೆ ಅಪ್ಪು ಸರ್ಗೆ. ಅಪ್ಪು ಅಭಿಮಾನಿಯಾಗಿದ್ದು ಅವ್ರಿಗೆ ಇದ್ದಂತಹ ಒಂದು ಆಸೆ, ಅವರ ನೆಚ್ಚಿನ ಅಪ್ಪು ಸರ್ಗೆ ಒಂದು ಒಳ್ಳೆ ಸಿನಿಮಾವನ್ನ ನಿರ್ಮಾಣ ಮಾಡಬೇಕು ಅಂತ. ಜೇಮ್ಸ್ ಅನ್ನೋ ಒಂದು ಸಿನಿಮಾನ ನಿರ್ಮಾಣ ಮಾಡ್ತಾರೆ ಕಿಶೋರ್ ಪತ್ತಿಕೊಂಡ ಸರ್ ಅವರು. ಈಗ ಅದನ್ನು ಅಷ್ಟೇ ದೊಡ್ಡ ಮಟ್ಟದಲ್ಲಿ ಎಲ್ಲೆಡೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಈ ವೇದಿಕೆ ಮೂಲಕ ಕಿಶೋರ್ ಸರ್ಗೆ ಎಲ್ಲ ಅಪ್ಪು ಅಭಿಮಾನಿಗಳ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಬಂದಿರೋರು ಎಲ್ಲರೂ ಅಪ್ಪು ಅಭಿಮಾನಿಗಳೇ, ಇಲ್ಲಿ ನೆರೆದಿರೋರು ಎಲ್ಲರೂ ಅಪ್ಪು ಅಭಿಮಾನಿಗಳೇ. ಪ್ರೀತಿಯಿಂದ ಅಪ್ಪು ಸರ್ಗೋಸ್ಕರ ಬಂದಿದ್ದೀರಾ. ಈಗ ವೇದಿಕೆ ಮೇಲೆ ಕೂಡ ಓರ್ವ ಅಪ್ಪು ಅಭಿಮಾನಿ ಬಂದು ಈ ವೇದಿಕೆ ಮೇಲೆ ಒಂದೆರಡು ಮಾತನಾಡಲಿದ್ದಾರೆ. ಅವ್ರಿಗೆ ಫ್ಯಾನ್ ಕೂಡ ಹೌದು. ಅವರ ಫ್ಯಾಮಿಲಿ, ಸ್ನೇಹಿತ, ಸಂಬಂಧಿ ಎಲ್ಲ ರೀತಿಯ ಒಂದು ಖುಷಿ ಸಂತೋಷವನ್ನು ಹಂಚಿಕೊಂಡು ಬೆಳೆದಂಥ ನಮ್ಮೆಲ್ಲರ ನೆಚ್ಚಿನ ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ಸರ್ ಅವರು. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಈ ನಮ್ಮ ಜೇಮ್ಸ್ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಗಣ್ಯರಿಗೂ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ, ಮಾಧ್ಯಮದವರಿಗೂ, ಎಲ್ರಿಗಿಂತ ಹೆಚ್ಚಾಗಿ ನಮ್ಮ ಅಭಿಮಾನಿ ದೇವರುಗಳಿಗೆ ಈ ಮೂಲಕ ಸ್ವಾಗತ ಕೋರ್ತೀವಿ. ಬಹಳ ಪ್ರೀತಿಯಿಂದ ಅಪ್ಪುಮಮ್ಮ ಅಂತ ಇದ್ದೆ. ಅವ್ರ ಸಿನಿಮಾಗಳನ್ನೆಲ್ಲ ಬಹಳ ಇಷ್ಟಪಟ್ಟು ನೋಡುವೆ. ನಿನ್ನೆ ಯಾರೋ ಕೇಳಿದ್ರು, ಅವ್ರ ಸಿನಿಮಾ ನೋಡಿ ನೀವು ಅವ್ರ ಥರ ಡ್ಯಾನ್ಸ್ ಮಾಡ್ಬೇಕು ಅನ್ಕೋತಿರೋ, ಫೈಟ್ ಮಾಡ್ಬೇಕು ಅನ್ಕೋತಿರೋ, ಏನು ಇನ್ಸ್ಪೈರ್ ಆಗ್ತೀರಾ ಅಂತ. ಏನೇ ಇನ್ಸ್ಪೈರ್ ಆದರೂ 2 ಸ್ಟೆಪ್ ಹಾಕೋಕ್ಕಾಗಲ್ಲ ಅವ್ರ ಥರ, ಏನೇ ಇನ್ಸ್ಪೈರ್ ಆದರೂ 2 ಫೈಟ್ ಮಾಡೋಕ್ಕಾಗಲ್ಲ ಅವ್ರ ಥರ. ಇರೋದೊಬ್ಬರೇ ಪವರ್ ಸ್ಟಾರ್, ಅದು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರು ಮಾತ್ರ ಅಂತ ಹೇಳ್ದೆ. ಅವ್ರನ್ನ ನೋಡಿ ಆರಾಧಿಸಿ ಅವರಿಂದ ಏನಾರೋ ಹೇಗೆ ಮಾಡ್ಬೋದು, ಹೇಗಿದ್ರು ಅಂತ ಕಲ್ತ್ಕೊಂಡು ಅದನ್ನು ನಾವೊಂದು ಯೂನಿವರ್ಸಿಟಿ ಥರ ಮುಂದಕ್ಕೆ ಎಲ್ಲ ಕಲಾವಿದರು ಪಾಲಿಸ್ಬೇಕು. ಹಲವಾರು ವಿಚಾರಗಳು ನಮಗೂ ಗೊತ್ತಿರಲಿಲ್ಲ ಅವ್ರು ಮಾಡಿದಂಥ ಒಳ್ಳೊಳ್ಳೆ ವಿಚಾರಗಳು. ಅದನ್ನು ನೋಡಿದಾಗ ನಮ್ಮ ಪಕ್ಕದಲ್ಲೇ ಇದ್ರು ಆ ದೇವರು. ಥ್ಯಾಂಕ್ ಯು ಸೋ ಮಚ್. ಅಪ್ಪು ಸರ್ಗೋಸ್ಕರ ಡಾನ್ಸ್ ಮಾಡಿದಂಥ ಎಲ್ಲ ಅಪ್ಪು ಸರ್ ಫ್ಯಾನ್ಸ್ಗೋಸ್ಕರ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಆ ಕಲಾವಿದರಿಗೆ. ಅವತ್ತು ಇವತ್ತು ಯಾವತ್ತು ನಮಗೆ ಇರುವಂತಹ ಏಕೈಕ ಡಾನ್ಸ್ ಐಕಾನ್ ಅಂದ್ರೆ ಅದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್. ಜೇಮ್ಸ್ ಅನ್ನುವಂಥ ಅದ್ಧೂರಿ ಸಿನಿಮಾ ಮಾರ್ಚ್ 17ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಅಪ್ಪು ಸರ್ ಅವರ ಈ ಸಿನಿಮಾವನ್ನ ಅಷ್ಟು ಅದ್ಧೂರಿಯಾಗಿ ನಿರ್ಮಾಣ ಮಾಡ್ತಾ ಇರುವಂಥ ನಿರ್ಮಾಪಕರು ನಮ್ಮ ಕಿಶೋರ್ ಸರ್ ಅವ್ರಿಗೆ ಈ ವೇದಿಕೆ ಮೂಲಕ ನಾವು ನಿಜವಾಗ್ಲೂ ಧನ್ಯವಾದಗಳನ್ನ ಹೇಳ್ತೀವಿ. ಅದ್ಧೂರಿತನ ಅವರ ಚೊಚ್ಚಲ ನಿರ್ಮಾಣ ಜೇಮ್ಸ್ ಚಿತ್ರ. ಸೊ ಕಿಶೋರ್ ಪ್ರೊಡಕ್ಷನ್ಸ್ ಅವರ ಒಂದು AV ಇದೆ, ಅದನ್ನು ದಯಮಾಡಿ ಎಲ್ಲರೂ ನೋಡಬೇಕಾಗಿ ಕೋರಿಕೆ. ಪ್ಲೀಸ್ AV ಪ್ಲೀಸ್. ಅಣ್ಣ ಅವರ ಕುಟುಂಬದ ಆರಾಧಕ, ಅಪ್ಪಟ ಅಪ್ಪು ಅಭಿಮಾನಿಗಿಂತ ಹೆಚ್ಚಾಗಿ ಅಪ್ಪುವಿನಲ್ಲಿ ಅಣ್ಣನನ್ನ ಕಂಡವರು. ಅಣ್ಣ ಅಂತ ಬಾಯಿ ತುಂಬ ಅಪ್ಪುವನ್ನ ಕರೆಯುತ್ತಾ, ಆರಾಧಿಸುತ್ತಾ,
ಪ್ರೀತಿಸುತ್ತಿದ್ದವರು ಜೇಮ್ಸ್ ಸಿನಿಮಾದ ಸೂತ್ರಧಾರ ಕಿಶೋರ್ ಪತ್ತಿಕೊಂಡ. ಜೇವಿಂಗ್ಸ್ ಅಂತ ಒಂದು ಸೆಕ್ಯೂರಿಟಿ ಏಜೆನ್ಸಿ ಇದೆ ಸರ್, ಅಲ್ಲೊಬ್ಬ ಪವರ್ಫುಲ್ ಪರ್ಸನ್ ಇದ್ದಾರೆ ಸರ್. ಗಟ್ಸ್ ಆನ್ ಟ್ರೇಡ್ ಮಾರ್ಕ್. ನನ್ನ ಜೊತೆ ಕಾಂಪೀಟ್ ಮಾಡಿರೋರು ಯಾರು ಗೆದ್ದಿರೋ ರೆಕಾರ್ಡ್ಸೇ ಇಲ್ಲ. ನನಗೆ ಮೊದಲಿಂದನೂ ರೆಕಾರ್ಡ್ಸ್ ಬ್ರೇಕ್ ಮಾಡಿ ಅಭ್ಯಾಸ. ಕಿಶೋರ್ ಪತ್ತಿಕೊಂಡ ಈ ಹೆಸರು ಈಗ ಕರುನಾಡಿನ ಮೂಲೆ ಮೂಲೆಯಲ್ಲೂ ಮೇಳೈಸ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಒನ್ಸ್ ಅಗೇನ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಅಪ್ಪಟ ಪುನೀತ್ ಅಭಿಮಾನಿಯಾಗಿದ್ದ ಕಿಶೋರ್ ಪತ್ತಿಕೊಂಡ ಅವರಿಗೆ ಅಪ್ಪುಗೆ ಚೊಚ್ಚಲ ಸಿನಿಮಾ ಮಾಡಬೇಕು ಅನ್ನೋ ಕನಸು ಆಳವಾಗಿ ಬೇರೂರಿತ್ತು. ಬಿಸ್ನೆಸ್ ಮ್ಯಾನ್ ಆಗಿದ್ದ ಕಿಶೋರ್ ಅವರು ಸಿನಿಮಾ ಇಂಡಸ್ಟ್ರಿಗೆ ಅನಿರೀಕ್ಷಿತವಾಗಿ ಪಾದಾರ್ಪಣೆ ಮಾಡಿದವರು. ಹೊಸಪೇಟೆ ಭಾಗದಲ್ಲಿ ಸಿನಿಮಾ ವಿತರಣೆ ಮಾಡ್ತಾ ಇದ್ದ ಅವರು ಓಂ ಸಿನಿಮಾದ ವಿತರಣೆ ಮಾಡುವ ಸುವರ್ಣಾವಕಾಶವನ್ನ ಪಡೆದುಕೊಂಡ್ರು. ಇಲ್ಲಿಂದ ಅಣ್ಣ ಅವರ ಕುಟುಂಬಕ್ಕೆ ಚಿರಪರಿಚಿತರಾದ ಕಿಶೋರ್ ಪತ್ತಿಕೊಂಡ ಆ ಬಳಿಕ ಅಪ್ಪು ನಟನೆಯ ಪೃಥ್ವಿ, ರುದ್ರಮ್ಮದೇವಿ ಸೇರಿದಂತೆ ಸಾಕಷ್ಟು ಪರಭಾಷಾ ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಸಿನಿಮಾ ವಿತರಣೆಯಲ್ಲಿ ಹೆಸರು ಗಳಿಸಿದ್ದ ಕಿಶೋರ್ ಅವರಿಗೆ ಅಪ್ಪು ಅಣ್ಣನಿಗೆ ಅಭಿಮಾನಿಯಾಗಿ ಸಿನಿಮಾ ಮಾಡಬೇಕು ಅನ್ನೋ ಕನಸಿತ್ತು. ಅದಕ್ಕಾಗಿ ಕಿಶೋರ್ ಪ್ರೊಡಕ್ಷನ್ ಹೌಸ್ ಶುರು ಮಾಡಿ ನೆಚ್ಚಿನ ಸ್ಟಾರ್ ಪುನೀತ್ಗಾಗಿ ಜೇಮ್ಸ್ ಸಿನಿಮಾ ಮಾಡಿರುವ ಕಿಶೋರ್ ಅವರು ಈ ಸಿನಿಮಾಗಾಗಿ ತನು ಮನ ಧನ ಅರ್ಪಿಸಿ ದಿನದ 24 ಗಂಟೆಯೂ ಮೀಸಲಿಟ್ಟು ಕೆಲಸ ಮಾಡಿದ್ದಾರೆ. ಅಪ್ಪು ಆಶೀರ್ವಾದದೊಂದಿಗೆ ದೊಡ್ಡಮನೆ ಅಭಿಮಾನಿ ದೇವರುಗಳ ಸಹಕಾರದೊಂದಿಗೆ ಜೇಮ್ಸ್ ಸಿನಿಮಾ ಯಶಸ್ಸಿಗೆ ಕಿಶೋರ್ ಪತ್ತಿಕೊಂಡ ಶ್ರಮಿಸುತ್ತಿದ್ದಾರೆ. ಜೇಮ್ಸ್ ಚಿತ್ರಕ್ಕೆ ಇಂತಹ ಅದ್ಭುತವಾದಂತಹ ಸಂಗೀತವನ್ನು ಕೊಟ್ಟಂತಹ ಚರಣ್ ರಾಜ್ ಸರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ ಪ್ಲೀಸ್. ಇಲ್ಲಿ ನೆರೆದಿರುವಂತಹ ಎಲ್ಲ ಮುಖ್ಯ ಅತಿಥಿಗಳಿಗೂ ಗಣ್ಯರಿಗೂ ಹಾಗೂ ನನ್ನಂತಿರುವ ಎಲ್ಲ ಪುನೀತ್ ರಾಜ್ಕುಮಾರ್ ಸರ್ ಅಭಿಮಾನಿಗಳಿಗೆ ನಮಸ್ಕಾರ. ಚರಣ್ ಸರ್, ಎಷ್ಟು ವಿಶೇಷವಾಗಿತ್ತು ಜೇಮ್ಸ್ ಆಲ್ಬಮ್, ನಿಮ್ಮ ಅನುಭವ ಹಂಚ್ಕೊಳ್ಳಿ. ಮೇಡಮ್, ಇದು ನಂಗೆ ಸಿಕ್ಕಿದಂಥ ಒಂದು ದೊಡ್ಡ ಅವಕಾಶ ಜೇಮ್ಸ್ಗೆ ಮ್ಯೂಸಿಕ್ ಮಾಡುವಂಥದ್ದು. ಪುನೀತ್ ಸರ್ ನನ್ನ ಆಯ್ಕೆ ಮಾಡಿರುವಂಥದ್ದು ನಂಗೆ ಅದು ಇಟ್ ವಾಸ್ ಅ ಡ್ರೀಮ್ ಕಮ್ ಟ್ರೂ. ನನಗೆ ಈ ಸಿನಿಮಾಕ್ಕೆ ಮ್ಯೂಸಿಕ್ ಮಾಡುವಂಥದ್ದು. ಪುನೀತ್ ಸರ್ ಯಾವಾಗಲೂ ಅವ್ರು ತುಂಬ ಸಂಗೀತನ ಇಷ್ಟಪಡ್ತಿದ್ರು, ತುಂಬ ಚೆನ್ನಾಗಿ ಹಾಡ್ತಿದ್ರು. ಸೊ ಯಾವಾಗಲೂ ನಾನು ಮಾಡುವಂಥ ಕೇಳಿ ಹಿ ಎಕ್ಸ್ಪೆಕ್ಟೆಡ್ ಅಸ್. ಯಾವಾಗಲೂ ನನ್ನಂಥ ಎಷ್ಟೋ ಹೊಸ ಆರ್ಟಿಸ್ಟ್ಗಳಿಗೆ ಎನ್ಕರೇಜ್ ಮಾಡ್ತಿದ್ರು, ಅಪ್ರಿಷಿಯೇಟ್ ಮಾಡ್ತಿದ್ರು. ಸೊ ನಾನು ಈ ಕ್ಷೇತ್ರದಲ್ಲಿ ಏನಾದರೂ ಚಿಕ್ಕದಾಗಿ ನಾನೇನಾದರೂ ಮಾಡ್ತಿದ್ದೀನಿ ಅಂದರೆ ಇದಕ್ಕೆ ಶಿವರಾಜ್ಕುಮಾರ್ ಸರ್ ಹಾಗೂ ಪುನೀತ್ ರಾಜ್ಕುಮಾರ್ ಸರ್ ಅವರ ಅಪ್ರಿಸಿಯೇಷನ್, ಅವರ ಎನ್ಕರೇಜ್ಮೆಂಟೇ ದೊಡ್ಡ ಕಾರಣ ಮೇಡಮ್. ಸೊ ಹಿ ಆಲ್ವೇಸ್ ಎಕ್ಸ್ಪೆಕ್ಟೆಡ್ ಮೀ ಟು ವರ್ಕ್ ಹಾರ್ಡ್. ಆ ಕೆಲಸದಲ್ಲಿ ಶ್ರದ್ಧೆ ಇರಬೇಕಂತ ಹೇಳ್ತಿದ್ರು. ಸೊ ಆ ಮೌಲ್ಯಗಳನ್ನ ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ನನ್ನ ಕೆಲಸದಲ್ಲಿ ಅವ್ರನ್ನ ನಾನು ಯಾವಾಗಲೂ ನೋಡ್ತಾ ಇರ್ತೀನಿ, ನನ್ನ ಹೃದಯದಲ್ಲಿ ಯಾವಾಗಲೂ ಇರ್ತಾರೆ. ಸೊ ಈಗ ಎಲ್ಲ ಕಡೆ ಟ್ರೇಡ್ ಮಾರ್ಕ್ ಅನ್ನೋ ಒಂದು ಸಾಂಗ್ ತುಂಬ ಸದ್ದು ಮಾಡ್ತಾ ಇದೆ. ಸೊ ಅದ್ರ ಬಗ್ಗೆ ಹೇಳಿ ಪ್ಲೀಸ್. ಎಸ್, ಇದಕ್ಕೆ ಚೇತನ್ ಸರ್ ಅವರು ತುಂಬ ಅದ್ಭುತವಾಗಿ ಲಿರಿಕ್ಸನ್ನು ಬರೆದಿದ್ದಾರೆ. ಸೊ ವಿಶ್ ಪುನೀತ್ ಸರ್ ಈ ಹಾಡು ಕೇಳಿದ್ರೆ ವಿ ಮಿಸ್ ಹಿಮ್, ಬಟ್ ಅದೇ ಐ ಥ್ಯಾಂಕ್ ಆಲ್. ಎಲ್ಲರೂ ಮನಸ್ಸು ಓದ್ತಿದ್ದಾರೆ ಆ ಹಾಡಿಗೆ, ಅಷ್ಟು ಮನಸ್ಸಿಗೆ ಹತ್ತಿರವಾಗಿದೆ. ಆ ಸಾಂಗ್ ಬಗ್ಗೆ ಒಂದೆರಡು ಮಾತು ಪ್ಲೀಸ್. ಫಸ್ಟ್ ಆಫ್ ಆಲ್ ಆ ಹಾಡಿನಲ್ಲಿ ಸರ್ನ ಸೋಲ್ಜರ್ ಆಗಿ ನೋಡುವಂಥದ್ದು ಅದೊಂಥರ ರೋಮಾಂಚನ ನನಗೆ. ಸೊ ಜಸ್ಟ್ ದ ಸಾಂಗ್ ನ್ಯಾಚುರಲಿ ಹೊರಗೆ ಬರುತ್ತೆ. ಆ ಪವರ್ ಏನಿದೆ ಆ ಸಾಂಗಲ್ಲಿರುವಂಥ ಪೇಟ್ರಿಯಾಟಿಸಮ್ ಏನಿದೆ, ಇಟ್ ಜಸ್ಟ್ ಫ್ಲೋಸ್ ಇನ್ ವೆನ್ ಯು ಸಿ ದ ವಿಜುವಲ್ಸ್. ಸೊ ಇಟ್ಸ್ ತುಂಬ ರೋಮಾಂಚನ ಆಗುತ್ತೆ ಹಾಡು ನೋಡಿದಾಗ. ಆ್ಯಂಡ್ ಅದ್ಭುತವಾಗಿ ಸಂಜೀತ್ ಹೆಗಡೆ ಅವ್ರು ಹಾಡಿದ್ದಾರೆ, ಚೇತನ್ ಸರ್ ಬರೆದಿದ್ದಾರೆ. ಸೊ ಐ ಕ್ಯಾನ್ ಜಸ್ಟ್ ಥ್ಯಾಂಕ್ ಎವ್ರಿ ಒನ್ ಆ್ಯಂಡ್ ಥ್ಯಾಂಕ್ ಗಾಡ್ ನನಗೆ ಈ ಚಿತ್ರದಲ್ಲಿ ಒಂದು ಅವಕಾಶ ಸಿಕ್ಕಿರೋದು.
I can thank God for that. ಆ್ಯಂಡ್ ಆಲ್ಸೋ ಇನ್ನೊಂದು ವಿಷಯ ಏನಪ್ಪ ಅಂದರೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಜೇಮ್ಸ್ ಎಲ್ಲ ಭಾಷೆಗಳಲ್ಲಿ ಬಿಡುಗಡೆ ಆಗ್ತದೆ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ 5 ಭಾಷೆಗಳಲ್ಲಿ ಬಿಡುಗಡೆ ಆಗ್ತದೆ. 5 ಭಾಷೆಗಳಲ್ಲಿ ಹಾಡುಗಳನ್ನು ತಯಾರು ಮಾಡಿ ಅದಕ್ಕೆ ಆದಂತಹ ಸಾಹಿತ್ಯ, ಅದಕ್ಕೆ ಆದಂತಹ ಸಿಂಗರ್ಸ್ಗಳಿಂದ ಹಾಡಿಸೋವಂಥ ಒಂದು ವಿಷಯ, ಆ ಫೈನಲ್ ಔಟ್ಪುಟ್ ತರೋದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಸರ್? ತುಂಬ ಚಾಲೆಂಜಿಂಗ್ ಇತ್ತು ಮೇಡಮ್, ಬಿಕಾಸ್ ನಾನು ಎಲ್ಲ ಲ್ಯಾಂಗ್ವೇಜಲ್ಲಿ ಫ್ಲೂಯೆಂಟ್ ಅಲ್ಲ. ನನ್ನ ಕನ್ನಡ ನಾನು ಫ್ಲೂಯೆಂಟ್ ಇರುವಂಥದ್ದು. ಬಟ್ ವಿ ವರ್ಕ್ಡ್ ಹಾರ್ಡರ್. ಎಲ್ಲರೂ ಟೀಮ್ ಸಪೋರ್ಟ್ ಇತ್ತು, ತುಂಬ ಹಾರ್ಡ್ ವರ್ಕ್ ಮಾಡಿದ್ವಿ. ಆ್ಯಂಡ್ ಇಟ್ಸ್ ನಾಟ್ ಈಸಿ ರೆಕಾರ್ಡಿಂಗ್ ಎವ್ರಿ ಒನ್ ಆಫ್ ದೆಮ್. ಬಟ್ ಆ್ಯಂಡ್ ಟೈಮ್ ಸ್ಪ್ಯಾನು ಕಮ್ಮಿ ಇತ್ತು. ಬಟ್ ವಿ ಮ್ಯಾನೇಜ್ ಟು ಡೂ ಇಟ್ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಎಲ್ಲ ಅಪ್ಪು ಫ್ಯಾನ್ಸ್ ಕಡೆಯಿಂದ ಇಂಥ ಹಾಡುಗಳನ್ನು ಕೊಟ್ಟಿದ್ದಕ್ಕೆ ಚರಣ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇದಕ್ಕೆ ಯಾವಾಗಲೂ ಚಿರಋಣಿ ಆಗಿರ್ತೀನಿ ನಾನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಚರಣ್ ಸರ್ ಅವರು ಸಲಾಂ ಸೋಲ್ಜರ್ ಹಾಡು ಬಗ್ಗೆ ಮಾತಾಡಿದ್ರು. ಆ ಹಾಡು ಎಷ್ಟು ವಿಶೇಷವಾಗಿತ್ತು, ಮನಸ್ಸಿಗೆ ಎಷ್ಟು ಮುಟ್ಟೋ ಥರ ಇತ್ತು ಅಲ್ವಾ ಆ ಹಾಡು. ಆ ಧ್ವನಿ ಈಗ ವೇದಿಕೆ ಮೇಲೆ ಬರಲಿದೆ. ಇದು ಧ್ವನಿ ಕನ್ನಡದಲ್ಲಿ ಅಷ್ಟೇ ಅಲ್ಲ, ಇಡೀ ಸೌತ್ ಇಂಡಿಯಾದಲ್ಲಿ ಸೌಂಡ್ ಮಾಡಿದಂಥ ನಮ್ಮ ಕನ್ನಡದ ಕಂಠ. ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಸಂಜಿತ್ ಹೆಗಡೆ ಅನ್ನ ಪ್ಲೀಸ್. ಒಂದು ನಿಮಿಷ ಅಲ್ಲಿ ಅವರು ಪ್ಲೇ ಮಾಡಬೇಕು ಮ್ಯೂಸಿಕನ್ನು. ಸೊ ಅಲ್ಲಿವರೆಗೂ ಸಂಜಿತ್ ಅವ್ರ ಹತ್ರ 1 ನಿಮಿಷ ಮಾತಾಡೋಂಥ ಕಾಲಾವಕಾಶ ಎಲ್ಲ ಅಪ್ಪು ಅಭಿಮಾನಿಗಳು ನನಗೆ ಕೊಡಬೇಕು ಪ್ಲೀಸ್. ಥ್ಯಾಂಕ್ ಯು ಫ್ಯಾನ್ಸ್, ಥ್ಯಾಂಕ್ ಯು. ಸಂಜಿತ್, ನಾನು ಆಗಲೇ ಹೇಳ್ದಂಗೆ ಗೊತ್ತು ನಮಗೆಲ್ರಿಗೂ ಇಲ್ಲಿ ನಿಂತು ಮಾತಾಡೋದು ತುಂಬ ಕಷ್ಟ. ಅಂಥದ್ರಲ್ಲಿ ನೀವು ಸರ್ಗೋಸ್ಕರ ಒಂದು ಸ್ಪೆಷಲ್ ಆಗಿರುವಂಥ ಹಾಡನ್ನು ಹಾಡಿದ್ದೀರ. ನಿಮ್ಗೆ ಎಷ್ಟು ಸಂತೋಷ ಇದೆ ಅವ್ರಿಗೆ ಧ್ವನಿ ಆಗಿರೋದು? ಐ ಆಮ್ ವೆರಿ ಗ್ರೇಟ್ಫುಲ್. ಅಷ್ಟೇ, ನನಗೆ ಏನು ಹೇಳೋದು ಬರೋದು ಇಲ್ಲ. ನಾನು ಮಳ್ಳಿನ ಥರ ಮಾತಾಡ್ತೀನಿ, ಸೊ ಮಾತಾಡಲ್ಲ. ಐ ಹ್ಯಾವ್ ಲರ್ನ್ಡ್ ಅ ಲಾಟ್ ಫ್ರಮ್ ಹಿಮ್. ಹೇಗೆ ಆ್ಯಸ್ ಅನ್ ಆರ್ಟಿಸ್ಟ್ ಹೇಗೆ ಇರಬೇಕು ಅನ್ನೋದು ಕಲ್ತಿದ್ದೀನಿ. ಸೊ ಇನ್ಫ್ಯಾಕ್ಟ್ ನಾವು ನಟ ಸಾರ್ವಭೌಮ ಚಿತ್ರದ ಕಾರ್ಯಕ್ರಮ ಮಾಡಿದಾಗ ವೇದಿಕೆ ಮೇಲೆ ಅಪ್ಪು ಸರ್ ಹೇಳಿದರು ಅವರಿಗೆ ಇವ್ರು ಹಾಡಿದಂಥ ಶಾಕುಂತ್ಲೆ ಸಿಕ್ಕಳು ಹಾಡು ಎಷ್ಟು ಇಷ್ಟ ಅಂತ. ಖಂಡಿತವಾಗ್ಲೂ ನೀವೆಲ್ಲರೂ ನೋಡಿರ್ತೀರ. ಅವರ ಜೊತೆ ಅವ್ರು ಆ್ಯಕ್ಚುಲಿ ಆ ಹಾಡನ್ನು ಹಾಡಿದರು. ಸೊ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕಲೆ ಎಲ್ಲಿದೆ, ಕಲಾವಿದರು ಎಲ್ಲಿದೆ, ಅವರನ್ನು ಅವರು ಮೊದಲು ಬಹಳ ಪ್ರೀತಿಯಿಂದ ಅಷ್ಟು ರೆಸ್ಪೆಕ್ಟ್ ಕೊಟ್ಟು ಅವ್ರು ಮಾತಾಡಿಸ್ತಾಯಿದ್ರು. ಆ್ಯಂಡ್ ಅವ್ರಿಗೋಸ್ಕರ ಇವತ್ತು ಧ್ವನಿಯಾಗಿದ್ದಾರೆ ಅವರು ಸಲಾಂ ಸೋಲ್ಜರ್ ಹಾಡಿನ ಮೂಲಕ. ಆ್ಯಂಡ್ ಸಂಜಿತ್, ನಿಮ್ಮನ್ನು ಹೆಚ್ಚು ಕಾಯಿಸಲ್ಲ, ಎಲ್ಲರೂ ಕಾಯ್ತಾ ಇದ್ದಾರೆ ಆ ಹಾಡನ್ನು ವೇದಿಕೆ ಮೇಲೆ ನಮಗೋಸ್ಕರ. ಥ್ಯಾಂಕ್ ಯು ಸಂಜಿತ್. 1 ನಿಮಿಷ ಅಲ್ಲಿ ಅವರು ಪ್ಲೇ ಮಾಡಬೇಕು ಮ್ಯೂಸಿಕನ್ನು. ಸೊ ಅಲ್ಲಿವರೆಗೂ ಸಂಜಿತ್ ಅವ್ರ ಹತ್ರ 1 ನಿಮಿಷ ಮಾತಾಡೋಂಥ ಕಾಲಾವಕಾಶ ಎಲ್ಲ ಅಪ್ಪು ಅಭಿಮಾನಿಗಳು ನನಗೆ ಕೊಡಬೇಕು ಪ್ಲೀಸ್. ಥ್ಯಾಂಕ್ ಯು ಫ್ಯಾನ್ಸ್, ಥ್ಯಾಂಕ್ ಯು. ಸಂಜಿತ್, ನಾನು ಆಗಲೇ ಹೇಳ್ದಂಗೆ ಗೊತ್ತು ನಮಗೆಲ್ರಿಗೂ ಇಲ್ಲಿ ನಿಂತು ಮಾತಾಡೋದು ತುಂಬ ಕಷ್ಟ. ಅಂಥದ್ರಲ್ಲಿ ನೀವು ಸರ್ಗೋಸ್ಕರ ಒಂದು ಸ್ಪೆಷಲ್ ಆಗಿರುವಂಥ ಹಾಡನ್ನು ಹಾಡಿದ್ದೀರ. ನಿಮ್ಗೆ ಎಷ್ಟು ಸಂತೋಷ ಇದೆ ಅವ್ರಿಗೆ ಧ್ವನಿ ಆಗಿರೋದು? ಐ ಆಮ್ ವೆರಿ ಗ್ರೇಟ್ಫುಲ್. ಅಷ್ಟೇ, ನನಗೆ ಏನು ಹೇಳೋದು ಬರೋದು ಇಲ್ಲ. ನಾನು ಮಳ್ಳಿನ ಥರ ಮಾತಾಡ್ತೀನಿ, ಸೊ ಮಾತಾಡಲ್ಲ. ಐ ಹ್ಯಾವ್ ಲರ್ನ್ಡ್ ಅ ಲಾಟ್ ಫ್ರಮ್ ಹಿಮ್. ಹೇಗೆ ಆ್ಯಸ್ ಅನ್ ಆರ್ಟಿಸ್ಟ್ ಹೇಗೆ ಇರಬೇಕು ಅನ್ನೋದು ಕಲ್ತಿದ್ದೀನಿ. ಸೊ ಇನ್ಫ್ಯಾಕ್ಟ್ ನಾವು ನಟ ಸಾರ್ವಭೌಮ ಚಿತ್ರದ ಕಾರ್ಯಕ್ರಮ ಮಾಡಿದಾಗ ವೇದಿಕೆ ಮೇಲೆ ಅಪ್ಪು ಸರ್ ಹೇಳಿದರು ಅವರಿಗೆ ಇವ್ರು ಹಾಡಿದಂಥ ಶಾಕುಂತ್ಲೆ ಸಿಕ್ಕಳು ಹಾಡು ಎಷ್ಟು ಇಷ್ಟ ಅಂತ. ಖಂಡಿತವಾಗ್ಲೂ ನೀವೆಲ್ಲರೂ ನೋಡಿರ್ತೀರ. ಅವರ ಜೊತೆ ಅವ್ರು ಆ್ಯಕ್ಚುಲಿ ಆ ಹಾಡನ್ನು ಹಾಡಿದರು. ಸೊ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕಲೆ ಎಲ್ಲಿದೆ, ಕಲಾವಿದರು ಎಲ್ಲಿದೆ, ಅವರನ್ನು ಅವರು ಮೊದಲು ಬಹಳ ಪ್ರೀತಿಯಿಂದ ಅಷ್ಟು ರೆಸ್ಪೆಕ್ಟ್ ಕೊಟ್ಟು ಅವ್ರು ಮಾತಾಡಿಸ್ತಾಯಿದ್ರು. ಆ್ಯಂಡ್ ಅವ್ರಿಗೋಸ್ಕರ ಇವತ್ತು ಧ್ವನಿಯಾಗಿದ್ದಾರೆ ಅವರು ಸಲಾಂ ಸೋಲ್ಜರ್ ಹಾಡಿನ ಮೂಲಕ. ಆ್ಯಂಡ್ ಸಂಜಿತ್, ನಿಮ್ಮನ್ನು ಹೆಚ್ಚು ಕಾಯಿಸಲ್ಲ, ಎಲ್ಲರೂ ಕಾಯ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಪ್ಪು ಸರ್ಗೋಸ್ಕರ ಡಾನ್ಸ್ ಮಾಡಿದಂಥ ಎಲ್ಲ ಅಪ್ಪು ಸರ್ ಫ್ಯಾನ್ಸ್ಗೋಸ್ಕರ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಆ ಕಲಾವಿದರಿಗೆ. ಆವತ್ತು ಇವತ್ತು ಯಾವತ್ತು ನಮಗೆ ಇರೋಂಥ ಏಕೈಕ ಡಾನ್ಸ್ ಐಕಾನ್ ಅಂದರೆ ಅದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್. ಜೇಮ್ಸ್ ಅನ್ನುವಂಥ ಅದ್ಧೂರಿ ಸಿನಿಮಾ ಮಾರ್ಚ್ 17ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಅಪ್ಪು ಸರ್ ಅವರ ಈ ಸಿನಿಮಾವನ್ನು ಅಷ್ಟು ಅದ್ಧೂರಿಯಾಗಿ ನಿರ್ಮಾಣ ಮಾಡ್ತಾ ಇರೋವಂಥ ನಿರ್ಮಾಪಕರು ನಮ್ಮ ಕಿಶೋರ್ ಸರ್ ಅವ್ರಿಗೆ ಈ ವೇದಿಕೆ ಮೂಲಕ ನಾವು ನಿಜವಾಗ್ಲೂ ಧನ್ಯವಾದಗಳನ್ನ ಹೇಳ್ತೀವಿ. ಅದ್ಧೂರಿತನ ಅವರ ಚೊಚ್ಚಲ ನಿರ್ಮಾಣ ಜೇಮ್ಸ್ ಚಿತ್ರ. ಸೊ ಕಿಶೋರ್ ಪ್ರೊಡಕ್ಷನ್ಸ್ ಅವರ ಒಂದು AV ಇದೆ, ಅದನ್ನು ದಯಮಾಡಿ ಎಲ್ಲರೂ ನೋಡಬೇಕಾಗಿ ಕೋರಿಕೆ ಪ್ಲೀಸ್.
AV ಪ್ಲೀಸ್. ತಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಜೇಮ್ಸ್ ಚಿತ್ರದಲ್ಲಿ ಸಾಕಷ್ಟು ಹೆಸರಾಂತ ದೊಡ್ಡ ದೊಡ್ಡ ಕಲಾವಿದರು ಅಭಿನಯಿಸಿದ್ದಾರೆ. ಆದರೆ ಜೇಮ್ಸ್ ಚಿತ್ರದಲ್ಲಿ ಹಿಂದೆಂದೂ ನಾವು ನೋಡದೇ ಇರುವಂತಹ ಒಂದು ವಿಶೇಷ ಪಾತ್ರದಲ್ಲಿ ಸ್ಪೆಷಲ್ ರೋಲಲ್ಲಿ ಕಾಣಿಸ್ಕೊಂಡಿರೋದು ನಮ್ಮ ಕನ್ನಡದವರೇ ಆಗಿ ಇವತ್ತು ದಕ್ಷಿಣ ಭಾರತದಲ್ಲಿ ದೊಡ್ಡ ಹೆಸರನ್ನು ಸಂಪಾದನೆ ಮಾಡಿರೋಂಥ ನಟ ಶರತ್ ಸರ್ ಅವರು. ಸೊ ದಯಮಾಡಿ ವೇದಿಕೆ ಮೇಲೆ ಶರತ್ ಸರ್ ಅವರು ಬರಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಹಾಗೆಯೇ ಈ ಚಿತ್ರದಲ್ಲಿ ಮತ್ತೊಮ್ಮೆ ಒಂದು ವಿಭಿನ್ನ ಪಾತ್ರದ ಮೂಲಕ ಜೇಮ್ಸ್ ಚಿತ್ರದಲ್ಲಿ ಅಭಿನಯಿಸಿರುವಂಥ ನಮ್ಮೆಲ್ಲರ ನೆಚ್ಚಿನ ಶ್ರೀಕಾಂತ್ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ಶ್ರೀಕಾಂತ್ ಸರ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ನಮಸ್ತೆ ಸರ್. ಆ್ಯಕ್ಚುಲಿ ಶರತ್ ಸರ್ನ ನಾವು ಈ ಹಿಂದೆ ರಾಜ್ಕುಮಾರ ಅನ್ನೋ ಒಂದು ಅದ್ಭುತವಾದಂಥ ಸಿನಿಮಾದಲ್ಲಿ ನಾವು ನೋಡಿದ್ವಿ. ಆ ಚಿತ್ರದಲ್ಲಿ ಅವರ ಪಾತ್ರ ಆ್ಯಂಡ್ ಅಪ್ಪು ಸರ್ ಜೊತೆ ಅವ್ರಿಗಿದ್ದಂಥ ಆ ಬಾಂಡಿಂಗ್ ನಮಗೆ ಪರದೆ ಮೇಲೆ ಕಾಣಿಸ್ತಾ ಇತ್ತು. ಸರ್, ನೀವು ಅವ್ರ ಜೊತೆ ಶೇರ್ ಮಾಡಿದಂಥ ಆ ಬಾಂಡಿಂಗು, ನೀವು ಕಂಡಂಥ ಅಪ್ಪು ಸರ್, ಅದ್ರ ಬಗ್ಗೆ ಒಂದೆರಡು ಮಾತು. Actually, we have no words to say because Apu sir still lives on. ಅವರು ಎಲ್ಲಿ ಹೋಗಲಿಲ್ಲ, ಇಲ್ಲಿ ಇದ್ದಾರೆ. So that makes me very emotional coming and standing on the stage. It's a great bonding as Rajkumar was concerned. Rajkumar was a very big hit here. Adali, so positive a character for me there. And Apu sir's, this film especially, though I'm very happy with what I've done and the opportunity that has been given, but I don't want to be an antagonist in the film, but I'm an antagonist in this film. So Apu Jotel work madodu, he's a great human being, and that's the only thing I keep on remembering. And he lives on, hard Madidaralla, Punit Appu avaru, he lives on in the hearts of the people, and that's the only thing I can say today. And I wish the film all the best, and definitely Chetan and the entire team, everybody is here. All have done a great job, and it's a treat to watch. And I thank the entire Karnataka State and the Film Federation for not having any releases during Appu's release. And worldwide has been novated films, and James will be the greatest film ever in the hearts of the people to remember. ಥ್ಯಾಂಕ್ ಯು ಸರ್. ಶ್ರೀಕಾಂತ್ ಸರ್, ನಂಗೆ ಗೊತ್ತು ಈ ಪ್ರಶ್ನೆ ಕೇಳೋದು ನಮಗೆ ಬಹಳ ಕಷ್ಟ, ಉತ್ತರ ಮಾಡೋದು ನಿಮಗೂ ಕೂಡ ಅಷ್ಟೇ ಕಷ್ಟ. ಬಟ್ ನೀವು ಕಂಡಂಥ ಅಪ್ಪು ಸರ್ ಅವ್ರ ಜೊತೆ ಅಭಿನಯಿಸಿದಂಥ ಒಂದು ಎಕ್ಸ್ಪೀರಿಯನ್ಸ್, ನೀವು ಅದನ್ನು ಹಂಚ್ಕೊಳ್ಳೋದಾದರೆ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ. ಏನು ಮಾತಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಾನು ಹುಟ್ಟಿದ್ದು ಗಂಗಾವತಿ, ಕರ್ನಾಟಕದಲ್ಲಿ. ರಾಜ್ಕುಮಾರ್ ಅವರು ಫಿಲ್ಮ್ ನೋಡ್ತಾ ಬೆಳೆದಿದ್ದವನು ನಾನು. ಅವ್ರ ಫ್ಯಾಮಿಲಿ ಅಂದರೆ ನನಗೆ ಬಹಳ ಇಷ್ಟ. ಅವ್ರ ಫಿಲ್ಮ್ ನೋಡಿ, ಚಿರಂಜೀವಿ ಅವ್ರ ಸರ್ ಫಿಲ್ಮ್ ನೋಡಿ ನಾನು ಇನ್ಸ್ಪಿರೇಷನ್ ತಗೊಂಡು ನಾನು ಫಿಲ್ಮ್ ಇಂಡಸ್ಟ್ರಿಗೆ ಬಂದಿದ್ದೀನಿ ನಾನು. ಸೊ ಶಿವಣ್ಣ ನನಗೆ ಯಾವಾಗಿಂದ ಗೊತ್ತು ಅವ್ರಿಗೆ. ಅವ್ರು ಎಷ್ಟು ಬೆಸ್ಟ್ ಪರ್ಸನ್ ಅಂದರೆ ಎಲ್ಲರಿಗೂ ನಮಗೆಲ್ಲರಿಗೂ ಗೊತ್ತು. ಅವರು ತೆಲುಗು ಫಿಲ್ಮ್ ಇಂಡಸ್ಟ್ರಿ ಕೂಡ ಎಲ್ಲರೂ ಸ್ನೇಹಿತರಿದ್ದಾರೆ. ಅವರಾದಮೇಲೆ ನನಗೆ ಅವ್ರ ಫಿಲ್ಮ್ ಮಾಡಿದೆ, ನಾನು ವಿಲನ್ ಅಂತ ಫಿಲ್ಮ್ ಮಾಡಿದೆ. ಆಮೇಲೆ ಈ ಅವಕಾಶ ಜೇಮ್ಸ್ನಲ್ಲಿ ನನಗೆ ಸಿಕ್ತು ಪುನೀತ್ ಅವ್ರ ಜೊತೆ ಮಾಡೋದು. ಬಟ್ ಈಗ ನೆನೆಸ್ಕೊಂಡ್ರೆ ಸ್ವಲ್ಪ ನೋವಾಗುತ್ತೆ. ಆದರೂ 45 days ಅವರು ಕೂಡ ಸ್ಕ್ರೀನ್ಸ್ ಶೇರ್ ಮಾಡಿಕೊಂಡಿದ್ದು, ಆ ನೆನಪುಗಳು ಇನ್ನೂ ನನಗೆ ಕಾಡ್ತಾ ಇದ್ದಾವೆ. ಈಸ್ ಸಚ್ ಎ ಬ್ಯೂಟಿಫುಲ್ ಪರ್ಸನ್, ಬೆಸ್ಟ್ ಹ್ಯೂಮನ್ ಬೀಯಿಂಗ್ ನಾನು ಎಲ್ಲಿ ನೋಡಿಲ್ಲ. ಯಾಕಂದರೆ ಅವ್ರ ಅಭಿಮಾನಿಗಳು ಬಂದರೂ ಅಷ್ಟೇ, ಅವ್ರ ಫ್ರೆಂಡ್ಸ್ ಬಂದರೂ ಅಷ್ಟೇ ಪ್ರೀತಿಯಿಂದ ನೋಡ್ತಾರೆ. ಅದಕ್ಕೆ
ಅವ್ರ ಪ್ರೀತಿ ನಿಮಗೆ ಕೊಡ್ತಾರೆ, ನೀವು ಅವ್ರಿಗೆ ಪ್ರೀತಿ ಎಷ್ಟು ಕೊಡ್ತಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ ಈಗ. ಸೊ ಆ ನೆನಪುಗಳು ಯಾವಾಗಲೂ ಇದ್ದೇ ಇರ್ತವೆ ನಮಗೆ. ಐ ಆಮ್ ವೆರಿ ಹ್ಯಾಪಿ ಟು ಶೇರ್ ಮೈ ವರ್ಡ್ಸ್. ಈ ಪಿಕ್ಚರ್ ಮಾಡಿದ್ದಕ್ಕೆ ನನಗೆ ತುಂಬ ಸಂತೋಷ ಇದೆ. ಆದರೂ ಅವರು ಇಲ್ಲೇ ಇದ್ದಾರೆ ಅಂತ ನನಗೆ ಅನಿಸ್ತದೆ. ಇಲ್ಲೇ ಇದ್ದಾರೆ, ಎಲ್ಲರ ಹೃದಯದಲ್ಲಿ, ನಮ್ಮೆಲ್ಲರ ಹೃದಯದಲ್ಲಿ ಅವರು ಶಾಶ್ವತವಾಗಿ ಇರ್ತಾರೆ. ಮಾರ್ಚ್ 17ನೇ ತಾರೀಕು ಅವರು ನಮ್ಮ ಪಕ್ಕದಲ್ಲಿ ಬಂದು ಕುಂತ್ಕೊಂಡು ಅವರು ಫಿಲ್ಮ್ ನೋಡ್ತಾರೆ, ನಾವೆಲ್ಲ ಎಂಜಾಯ್ ಮಾಡೋಣ. ಸೊ ಐ ಥ್ಯಾಂಕ್ಸ್ ಟು ಎಂಟೈರ್ ಟೀಮ್ ಆಫ್ ಜೇಮ್ಸ್ ಆ್ಯಂಡ್ ಅಭಿಮಾನಿಗಳಿಗೆ. ಅವ್ರು ಹೇಳ್ತಾಯಿದ್ರು, ಶ್ರೀಕಾಂತನ ಇದು ಪ್ಯಾನ್ ಇಂಡಿಯಾ ಫಿಲ್ಮ್ನಾಗಿ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಇದು ಮಾಡ್ತಾಯಿದ್ದೀನಿ, ಇದು ಪ್ಯಾನ್ ಇಂಡಿಯಾಗಿ ರಿಲೀಸ್ ಆಗಬೇಕು ಅಂತ ಕಾಣಿಸ್ತಾ ಇದ್ರು ಅವರು. ಆಗಲೇ ಈ ಫಿಲ್ಮು ಇಡೀ ಇಂಡಿಯಾದಲ್ಲಿ ಆಲ್ ಲ್ಯಾಂಗ್ವೇಜ್ನಲ್ಲಿ, ತೆಲುಗು, ತಮಿಳ್, ಮಲಯಾಳಂ ಆ್ಯಂಡ್ ಹಿಂದಿ ಎಲ್ಲ ಕಡೆ ರಿಲೀಸ್ ಆಗ್ತಾಯಿದೆ ಇಡೀ ವರ್ಲ್ಡ್ ವೈಡ್ನಲ್ಲಿ. ಓನ್ಲಿ ಆಂಧ್ರ ಆ್ಯಂಡ್ ತೆಲಂಗಾಣ 250 to 300 ಸೆಂಟರ್ಸ್ನಲ್ಲಿ ಫಿಲಿಮ್ ರಿಲೀಸ್ ಆಗೋದಂದರೆ ನಾಟ್ ಎ ಜೋಕ್. ಇದು ಅವರಂದರೆ ಎಷ್ಟು ಪ್ರೀತಿ, ಎಲ್ಲ ಕಡೆ ಎಷ್ಟು ಪ್ರೀತಿ ಅಂದರೆ ನಮಗೆ ಗೊತ್ತು. ಯಾಕಂದರೆ ಐ ಆಮ್ ವೆರಿ ಅಪ್ಪು, ವಿ ಮಿಸ್ ಯು, ವಿ ಲವ್ ಯು ಆಲ್. ಎಸ್, ಈಸ್ ಆಲ್ವೇಸ್ ಪವರ್ ಸ್ಟಾರ್. ಆ ಪವರ್ ಅಲ್ಲಿಂದ ಈ ಜೇಮ್ಸ್ ಪಿಕ್ಚರ್ಗೆ ಇರುತ್ತೆ. ಆ ದೇವರು ಅವ್ರ ಕುಟುಂಬಕ್ಕೆ ಇದು ಕೊಡಬೇಕಂತ ನಾನು ಅಂದ್ಕೊಂಡು ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್ ಆಫ್ ಜೇಮ್ಸ್. ಥ್ಯಾಂಕ್ ಯು. ಶ್ರೀಕಾಂತ್ ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮನದಾಳದ ಮಾತನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ. ಆ್ಯಂಡ್ ಅವರು ಒಂದು ಒಳ್ಳೆ ಮಾತು ಹೇಳಿದರು, ಈ ಮಾರ್ಚ್ 17ನೇ ತಾರೀಕು ಸಿನಿಮಾ ನೋಡ್ಬೇಕಾದ್ರೆ ಪ್ರತಿಯೊಂದು ಅಭಿಮಾನಿ ಜೊತೆ ಅಪ್ಪು ಸರ್ ಇರ್ತಾರೆ, ಆ ಸಿನಿಮಾನ ನೋಡ್ತಾರೆ. ಇದೇ ಮಾರ್ಚ್ 17ನೇ ತಾರೀಕು ಜೇಮ್ಸ್ ಚಿತ್ರ ಬಿಡುಗಡೆ ಆಗಬೇಕಾದ್ರೆ ನಾವೆಲ್ಲರೂ ಅಪ್ಪು ಅಭಿಮಾನಿಗಳು ಅಪ್ಪು ಸರ್ ಜೊತೆನೇ ಈ ಸಿನಿಮಾ ನೋಡ್ತೀವಿ. ಅದನ್ನು ಹೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಶರತ್ ಸರ್, ಥ್ಯಾಂಕ್ ಯು ಶ್ರೀಕಾಂತ್ ಸರ್, ಥ್ಯಾಂಕ್ ಯು. ಜೇಮ್ಸ್ ಚಿತ್ರದ ಬಗ್ಗೆ ಖಂಡಿತವಾಗ್ಲೂ ಇನ್ನೂ ಮಾತಾಡೋದು ತುಂಬ ಇದೆ. ಜೇಮ್ಸ್ನ ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ ಪ್ಲೀಸ್. ಸಾರಿ ಅಪ್ಪಾಜಿ, ಸಾರಿ ಅಪ್ಪ, ಒಂಚೂರು ಎಮೋಷನ್ ಆಗೋಯ್ತೀನಿ ಲಾಸ್ಟ್ಲಿ ನೋಡ್ತಾ ನಿಮ್ಮ ಜೊತೆ ನಾನು ಇರ್ತೀನಪ್ಪ, ನೀವು ನನ್ನ ಜೊತೆ ಇರಿ. ಜೇಮ್ಸ್, ಆಲ್ ದ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಜೇಮ್ಸ್ ಚಿತ್ರತಂಡದ ಎಲ್ಲ ಆರ್ಟಿಸ್ಟ್ಗಳು ಬಂದಿದ್ದಾರೆ, ಟೆಕ್ನಿಷಿಯನ್ಸ್ ಇದ್ದಾರೆ. ಎಲ್ರಿಗೂ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಪ್ರೊಡ್ಯೂಸರ್ ಅವರಿಗೆ ಕಿಶೋರ್, ಚೇತನ್, ಸ್ವಾಮಿ, ದೀಪು, ಚರಣ್, ಎಲ್ರಿಗೂ ಆಲ್ ದಿ ಬೆಸ್ಟ್. ಆಲ್ರೆಡಿ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಹಿಟ್ಟಾಗಿದೆ, ಟೀಸರ್ಸ್ ಚೆನ್ನಾಗಿದೆ. ಅದು ಹೇಳಲೇಬೇಕಾಗಿಲ್ಲ, ಯಾಕಂದರೆ ಅಪ್ಪುದು ಇದು ಈ ಚಿತ್ರ ಅಂತಲ್ಲ, ಅಪ್ಪು ಚಿತ್ರ ಅಂತ ಹಿಡ್ದು, ಯಾಕೆ ಅಪ್ಪು ಫಸ್ಟು ಪ್ರೇಮದ ಕಾಣಿಕೆಯಿಂದ ಹಿಡಿದು ಇಲ್ಲಿವರೆಗೂ ಅಪ್ಪು ಸಿನಿಮಾನ ನಾವು ನೋಡಿ ಮೆಚ್ಚದಲ್ಲದೆ ನಾವು ಫಸ್ಟ್ ಫ್ಯಾಮ್ಲಿಲಿ ತುಂಬ ಕೊಂಡಾಡಿದ್ದೀವಿ ಅವನ್ನ. ಆ್ಯಕ್ಚುಲಾಗಿ ತುಂಬ ಕೊಂಡಾಡಿದ್ದೀವಿ. ಇವತ್ತು ಅದು ರಾಘು ಮಾತಾಡಿದ್ದು ಸ್ವಲ್ಪ ನೋವು ಜಾಸ್ತಿ ಆಯಿತು, ಯಾಕಂದರೆ ನನಗಿಂತ ಚಿಕ್ಕವ್ರು ಇವರೆಲ್ಲ. ಅದನ್ನು ನಾನು ನೋಡಬೇಕಲ್ವಾ, ರಾಘುಗೆ ಹಿಂಗಾಗಿರೋದು,
ಅಪ್ಪು ನಮ್ಮನ್ನ ಬಿಟ್ಟು ಹೋಗಿರೋದು, ಇದನ್ನೆಲ್ಲ ನೋಡಿ ನಾನು ಹೆಂಗಿರ್ಬೇಕು ಹೇಳಿ? ನೋಡೋಕ್ಕಿರ್ತೀವಿ, ನಗ್ತೀವಿ, ಶೂಟಿಂಗ್ ಮಾಡ್ತೀವಿ, ಡಬ್ಬಿಂಗ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಒಳಗಡೆ ನೋವು ಇಟ್ಕೊಂಡು ಮಾಡಲೇಬೇಕಲ್ವ? ಏನು ಮಾಡೋದು? ನೋವು ಆಗುತ್ತೆ. ಯಾಕಂದರೆ ಅಷ್ಟು ತುಂಬ ಪೆಟ್ ಅವನು, ಎಲ್ರಿಗೂ ತುಂಬ ತುಂಬ ಮುದ್ದು ಮಗ ಅವನು. ಇಲ್ಲಿ ಲಕ್ಷ್ಮಿನೂ ಇದ್ದಾಳೆ, ಪೂರ್ಣಿಮಾನೂ ಇದ್ದಾಳೆ, ಇಬ್ರು ನಾವೆಲ್ಲ ಒಟ್ಟಿಗೆ ಬೆಳೆದವರು. ಇವತ್ತು 5 ಜನದಲ್ಲಿ ಒಬ್ಬ ಇಲ್ಲ ಅಂತ ಹೇಳ್ಕೊಳ್ಳೋಕ್ಕೆ ಒಂಥರ ಬೇಜಾರು, ನೋವು, ದುಃಖ. ಈ ಥರ ಒಂದು ಟೈಮ್ ಬರುತ್ತಾ ಅಂತ ನಾನು ಯೋಚಿಸೇ ಇರಲಿಲ್ಲ ಲೈಫ್ಲಿ. ನಾನು ಅಪ್ಪಾಜಿ ಅಮ್ಮ ಹೋದಾಗಲೇ ಅಂದ್ಕೊಂಡಿದ್ದು ಅಪ್ಪಾಜಿ ಅಮ್ಮ ಇನ್ನೂ 100 ವರ್ಷ ಇರ್ತಾರೆ ನಮ್ಮ ಜೊತೆಲಿ ಅಂತ ನಮಗೆ ಒಂದು ಆಸೆ. ಪ್ರತಿಯೊಬ್ಬರಿಗೂ ಅವ್ರ ತಂದೆ ತಾಯಿ ಇರಬೇಕು, 100 ವರ್ಷ ಇರಬೇಕು ನಮ್ಮ ಮುಂದೆ ಅಂತ ಆಸೆ ಇರುತ್ತೆ. ಆದರೆ ಅವ್ರು ಹೋಗ್ತಾರೆ, ಜೊತೆಲಿ ಇವನು ಚಿಕ್ಕವನು ಹೋಗ್ಬಿಟ್ನಲ್ಲ, ಅದು ತುಂಬಾ ನೋವಿನ ವಿಷಯ. ಬರೀ ನಮಗೆ ಮಾತ್ರ ಅಲ್ಲ, ಇಡೀ ಕರ್ನಾಟಕ ಜನತೆ ಫುಲ್ಲಾಗೆ, ಬರೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಇಂಡಿಯಾ ದೇಶದಲ್ಲಿ. ನಾವು ಮೊನ್ನೆ ಕೃಷ್ಣಗಿರಿಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಅವರೆಲ್ಲರೂ ಬಂದು ನನ್ನ ಒಂದು ಹಳ್ಳೀಲಿ ಪ್ರೆಸಿಡೆಂಟ್ಸ್ ಎಲ್ಲ ಬಂದು ತುಂಬ ನೋವು ಪಟ್ಟರು. ನಾವು ಅಂದ್ಕೊಂಡು ಏನು ಪ್ರೀತಿ ಇರಬೇಕು ಇವೊಂದು. ನಿಜವಾಗ್ಲೂ ಇಂಥ ಒಂದು ತಮ್ಮನ ಪಡೆಯೋಕ್ಕೆ ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ದು. ಇಂಥ ಒಂದು ನೇಚರ್ ಇರ್ಬೋದು ಬಿಡಿ, ಆ್ಯಕ್ಟಿಂಗು ಅದೆಲ್ಲ ಇದ್ದೇ ಇರುತ್ತೆ. ಅದನ್ನು ಬಿಟ್ಟು ಒಂದು 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 ಹ್ಯುಮ್ಯಾನಿಟಿ ಅಂತ ಏನಂತೀವಿ, ಅದು ಎಲ್ಲೋ ಹೋಗ್ಬಿಟ್ಟ ಅವನು. ಅದು ಸಾಲದು ಅಂತ ನಮ್ಮ ಡೈರೆಕ್ಟ್ರ್ ಬೇರೆ ಈ ಪಿಕ್ಚರ್ನಲ್ಲಿ ವಾಯ್ಸ್ ಬೇರೆ ಕೊಡೋಕ್ಕೆ ಹೇಳಿದ್ರು. ನನಗೆ ತುಂಬ ಕಷ್ಟ ಆಯಿತು. ಯಾಕಂದರೆ ಯಾವ ಆರ್ಟಿಸ್ಟು ಇನ್ನೊಬ್ರಿಗೆ ವಾಯ್ಸ್ ಕೊಡೋಕ್ಕಾಗಲ್ಲ ಯಾರಿಗೂ. ತುಂಬಾ ಕಷ್ಟ. ಅದು ಎಕ್ಸ್ಪೆಷಲಿ ಅಪ್ಪು ಕೊಡೋದಿದೆಯಲ್ಲ, ಅದು ಭಾಳ ಕಷ್ಟ. ಅದು ಅಣ್ಣನಾಗಿ ನಾನು ಹೋಗಿ ನಿಂತ್ಕೊಂಡು ಅವನ ಮುಖ ನೋಡ್ಕೊಂಡು ಅವ್ನು ಆ್ಯಕ್ಟಿಂಗ್ ಮಾಡಿರೋದು, ಇಂಥ ಒಂದು ಟೈಮ್ ಬಂತಲ್ಲ, ಈ ಥರ ಬಂದು ನಾವು ಮಾಡಬೇಕಾಯ್ತಲ್ಲ ಅಂತ ಒಂದು ನೋವು. ಒಂದು ಕಡೆ ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ಇದರಲ್ಲಿ ಜೊತೆಲಿ. ಆ್ಯಕ್ಚುಲಿ ಇಬ್ಬರು ಸೇರಿ ಮಾಡಬೇಕಂತ ತುಂಬಾ ಆಸೆ ಪಡ್ತೀನಿ. ಒಂದು 3-4-5 ವರ್ಷದಿಂದ ಮಾತಾಡ್ತಾ ಇದ್ದೋ, ಮಾಡೋಣ ಶಿವಣ್ಣ ಮಾಡೋಣ ಅಂತ ಹೇಳ್ಬಿಟ್ಟು. ಇಬ್ಬರು ಒಂದು 2-3 ಸ್ಟೋರಿನೂ ಕೇಳಿದ್ದು, ನೋಡಿ ಅದು ಕೊನೆವರೆಗೂ ಆಗಲೇ ಇಲ್ಲ. ಬಟ್ ಆದ್ರೂ ತಮ್ಮನಿಗೋಸ್ಕರ ಒಂದು ಸಬ್ಜೆಕ್ಟ್ ಕೇಳಿದೆ. ಒಂದು ಲಾಸ್ಟ್ ಟೈಮ್ ಒಬ್ಬ ತೆಲುಗು ಆಂಧ್ರದವ್ರು ಬಂದು ಒಂದು ಕತೆ ಹೇಳಿದ್ರು. ಆ ಕಥೆಯಲ್ಲಿ ನನ್ನೂ ಅಪ್ಪನ ಇಬ್ಬರು ನೋಡ್ತೀರಾ ನೀವು, 100% ನೋಡ್ತೀರಾ. ಅದೊಂದು ಎಮೋಷ್ನಲ್ ಸ್ಕ್ರಿಪ್ಟ್, ಅದು ಎಲ್ಲರೂ ಕನೆಕ್ಟ್ ಆಗ್ತೀರಾ ಎಲ್ಲರೂ. ಇದು ಯಾಕೆ ಇವತ್ತು ಹೇಳಿದೆ ಅಂದರೆ, ಇದೊಂದು ಡೆಡಿಕೇಶನ್ ಅಪ್ಪುಗೆ. ಸೊ ಎಲ್ರಿಗೂ ಒಳ್ಳೇದಾಗಲಿ ಜೇಮ್ಸ್ ಚಿತ್ರತಂಡಕ್ಕೆ. ಅವತ್ತು ನಾ ಮೈಸೂರಲ್ಲಿ ಇರ್ತೀನಿ, ಮೈಸೂರಲ್ಲಿ ಖಂಡಿತ ನೋಡ್ತೀನಿ. ಈ ಸಮಾರಂಭ ಹಾಸ್ಪಿಟ್ಲ್ ಆಗಬೇಕಾಗಿತ್ತು. ದಯವಿಟ್ಟು ಹಾಸ್ಪಿಟ್ಲ್ ಜನ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ನಮಗೆ ಇಲ್ಲಿ ಏನಾಗುತ್ತೆ, ಇಲ್ಲಿಂದ ಎಲ್ಲರೂ ಬರಬೇಕು, ಅದರಿಂದ ಬರೋಕ್ಕಾಗಲಿಲ್ಲ ಅಷ್ಟೇ ಹೊರತು ಇನ್ನೇನಿಲ್ಲ. 100% ಈ ಪಿಕ್ಚರ್ 25ನೇ ದಿನಕ್ಕೆ ಹಾಸ್ಪಿಟ್ಲ್ ಖಂಡಿತ ಬರ್ತೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ಅಲ್ಲಿ ಇರೋ ಜನ ನಿರಾಸರಾಗಬಾರ್ದು. ಎಷ್ಟೋ ಜನ ಫೋನ್ ಮಾಡಿದ್ದಾರೆ ನನಗೆ. ನಾನು ಹೇಳಿದೆ, ಏನು ಯೋಚನೆ ಮಾಡಬೇಡಿ, ಬರ್ತೀವಿ. ಹಾಸ್ಪಿಟಲ್ ಏನು ನಮಗೇನು ತುಂಬ ದೂರ ಅಲ್ಲ, ಬರ್ತೀವಿ. ಇಲ್ಲಿ ನಮಗೆ ಶೂಟಿಂಗ್ ಇದರಿಂದ ನಾವು ಹೋಗೋಕ್ಕಾಗಲಿಲ್ಲ. ಯಾಕಂದರೆ ಇಲ್ಲಿ ಎಲ್ಲ ಆರ್ಟಿಸ್ಟ್ ಡೇಟ್ಸ್ಗಳಿದೆ, ಅದನ್ನು ನೋಡಬೇಕು, ನಾವು ಕೆಲಸನೂ ನೋಡಬೇಕು, ಜೊತೆಲಿ ನಿಮ್ಮನ್ನು ನೋಡೋ ಒಂದು ಭಾಗ್ಯನೂ ಒಂದು ಪ್ರಾಪರ್ ರೀತಿಲಿ ಇರಬೇಕು. ಬಂದು ಒಂದು ಇಮಿಡಿಯೇಟಾಗಿ ಒಂದು 1 hour ಇರೋದು ಹೋಗ್ಬಿಡೋದು ಚೆನ್ನಾಗಿರಲ್ಲ. ಬಂದು ಇವತ್ತು ಹೆಂಗೆ ಒಂದು 3-4 ಗಂಟೆ ಕೂತಿದ್ವು, ಆ ಥರ 3-4 ಗಂಟೆ ಬರೀ ಹಾಸ್ಪಿಟ್ಲ್ ಮಾತ್ರ ಅಲ್ಲ, ಎಲ್ಲ ಇಡೀ ಕರ್ನಾಟಕಕ್ಕೆ ನಾವು ಬರ್ತೀವಿ, 100% ಬರ್ತೀವಿ. ಒಳ್ಳೆಯದಾಗಲಿ. ಎಷ್ಟು ಹೇಳ್ತಾರೆ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಅದು ಅಲ್ಲದೆ ಮುಖ್ಯಮಂತ್ರಿಗಳು ಈ ಬಡ್ಜೆಟ್ ಇದರಲ್ಲಿ ಶಕ್ತಿಧಾಮ ಒಂದು ಇದಕ್ಕೆ ಒಂದು ನೆರವು ಕೊಟ್ಟಿರೋದು ತುಂಬ ಖುಷಿಯಾದ ವಿಷಯ. ಬೊಮ್ಮಾಯಿ ಅವ್ರಿಗೆ ನಮ್ಮ ಹಾರ್ಟ್ಫುಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಷ್ಟೊಂದು ಈ ಸಂಸ್ಥೆ ಬಗ್ಗೆ ಒಂದು ನೆನಪಿಟ್ಕೊಂಡು ಇದು ಮಾಡಿರೋದು ನಮಗೆ ಭಾಳ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅ ಲಾಟ್. ಶಿವಣ್ಣ, ನೀವು ಇಲ್ಲೇ ಇದ್ದೀರಾ. ನಮ್ಮ ಸ್ಪಾನ್ಸರ್ಸ್ ಕೂಡ ಶಕ್ತಿಧಾಮಕ್ಕೆ ಅವರ ಪ್ರೀತಿ ಒಂದು ಕೊಡುಗೆನ ಕೊಡಬೇಕು ಅಂತ ಇದ್ದಾರೆ. ಸೊ ಐ ರಿಕ್ವೆಸ್ಟ್ ಅಮೃತ್ ನೋನಿ ಕಡೆಯಿಂದ ಮಂಗಳಾಂಬಿಕಾ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಹಾಗೆಯೇ ಬಾಹುಬಲಿ ಎನ್ ಮುತ್ತಿನ್ ಚರ್ಚನ ಹೋಲ್ಸೇಲ್ ಸಾರೀಸ್ ಆ್ಯಂಡ್ ಕ್ಲಾತ್ ಮರ್ಚೆಂಟ್ಸ್ ದಯಮಾಡಿ ವೇದಿಕೆ ಮೇಲೆ ಬಂದು ಈ ಒಂದು ಕೊಡುಗೆಯನ್ನು ಶಕ್ತಿಧಾಮಕ್ಕೆ ಶಿವಣ್ಣ ಅವ್ರಿಗೆ ಕೊಡಬೇಕಾಗಿ ಕೋರಿಕೆ ಪ್ಲೀಸ್.
ELV ಪ್ರಾಜೆಕ್ಟ್ಸ್ ಭಾಸ್ಕರ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ತುಂಬ ಥ್ಯಾಂಕ್ಸ್. ಅದು ಅಲ್ಲದೆ ಇವತ್ತು ಮೈಸೂರು ಯೂನಿವರ್ಸಿಟಿಯಿಂದ ಅಪ್ಪುಗೆ ಡಾಕ್ಟರೇಟ್ ಸಿಕ್ಕಿದೆ. ತುಂಬ ಖುಷಿ ಆಗ್ತಾ ಇದೆ. ಅಂದರೆ ಯಾವಾಗಲೂ ಕೊಡಬೇಕಾಯ್ತು ಅಂತ ನಂಗೆ ಅನಿಸ್ತಾ ಇದೆ ಆ್ಯಕ್ಚುಲಾಗಿ ನೋಡಿದ್ರೆ. ಯಾಕಂದರೆ ಅಪ್ಪಾಜಿಗೆ ಸಿಕ್ಕಿದೆ, ಅಮ್ಮನಿಗೆ ಸಿಕ್ಕಿದೆ, ನಮಗೂ ಸಿಕ್ಕಿದೆ, ಅಪ್ಪುಗೂ ಸಿಕ್ಕಿದೆ. ಇನ್ನೊಬ್ಬ ರಾಘು, ಅವನಿಗೂ ಆದಷ್ಟು ಬೇಗ ಸಿಗುತ್ತೆ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಶಿವಣ್ಣ, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಕಾರ್ಯಕ್ರಮದಲ್ಲಿ. ಈಗ ಎಲ್ಲರೂ ಅಭಿಮಾನವನ್ನು ಒಂದಲ್ಲ ಒಂದು ರೀತಿಯಲ್ಲಿ ವ್ಯಕ್ತಪಡಿಸ್ತಾರೆ. ಇವತ್ತಿನ ಈ ಕಾರ್ಯಕ್ರಮದ ಈ ವೇದಿಕೆಯನ್ನು ಸಜ್ಜು ಮಾಡಿಕೊಟ್ಟಂತಹ ಜಯ ಮೀಡಿಯಾ ಫ್ಯಾಕ್ಟ್ರಿ ಅವರು, ಇನೋವೇಷನ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಅಟ್ ಒನ್ ಪ್ಲೇಸ್, ಇವರು ವಿಶೇಷವಾಗಿ ಈ ಒಂದು ಲೇಸರ್ ಶೋನ ತಯಾರು ಮಾಡಿದ್ದಾರೆ. ಥ್ಯಾಂಕ್ ಯು ಜಯ ಮೀಡಿಯಾ, ಥ್ಯಾಂಕ್ ಯು ಸೋ ವೆರಿ ಮಚ್ ಸರ್. ಆ್ಯಂಡ್ ಈಗ ವೇದಿಕೆ ಮೇಲೆ ಅಪ್ಪು ಸರ್ ಬಗ್ಗೆ ಮಾತಾಡೋದಕ್ಕೆ ವಿಶೇಷ ವ್ಯಕ್ತಿಯೊಬ್ಬರು ತಮ್ಮ ಮಾತುಗಳನ್ನು ವಿಶೇಷ ರೂಪದಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಆ ವಿಶೇಷ ವ್ಯಕ್ತಿ ಯಾರು ನೋಡಿ. Dear Appu, you are unfortunately not with us today. You have left us suddenly, leaving all of us in deep sorrow. Your last film, James, will be releasing on 17th March. It is a deeply emotional moment for us. With a heavy heart, we will relive your wonderful memories and will relish another of your passionate performances. I'm sure James will become a super hit and will enthrall all of us with your unmatched charm. My dear Appu, you will live on in our memories always and forever. I look forward to watching James for you. Wishing James all the very best. ಥ್ಯಾಂಕ್ ಯು ಚಿರಂಜೀವಿ ಸರ್. ಈ ಒಂದು ವಿಶೇಷ ಸಂದೇಶವನ್ನು ನಮಗೆ ಕಳಿಸ್ಕೊಟ್ಟಿದ್ದಕ್ಕೆ ಚಿರಂಜೀವಿ ಸರ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಆ್ಯಂಡ್ ಜೇಮ್ಸ್ ಚಿತ್ರದಲ್ಲಿ ಸಾಕಷ್ಟು ವಿಶೇಷತೆಗಳಿದೆ, ಸಾಕಷ್ಟು ಕಲಾವಿದರು ಅಭಿನಯಿಸಿದ್ದಾರೆ, ವಿಶೇಷ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಆ್ಯಂಡ್ ವಿಶೇಷತೆ ಏನಪ್ಪ ಅಂದರೆ ಈ ಚಿತ್ರದಲ್ಲಿ ರಾಘಣ್ಣ ಅವರು ಇದ್ದಾರೆ, ಶಿವಣ್ಣ ಅವರು ಇದ್ದಾರೆ, ಅವರ ಧ್ವನಿ ಇದೆ. ಇದು ನಿಜಕ್ಕೂ ಒಂದು ವರ ಆ ಚಿತ್ರದಲ್ಲಿ ಅವರನ್ನು ಆ ಚಿತ್ರದಲ್ಲಿ ನೋಡೋದು. ಈಗ ವೇದಿಕೆ ಮೇಲೆ ಈ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ರಾಘಣ್ಣ ದಯಮಾಡಿ ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ ಪ್ಲೀಸ್. ನನಗನ್ಸಿದ್ದು ಹೇಳಮ್ಮ.
ನಾನು ಒಬ್ಬನ್ನೇ ಬಿಟ್ಬಿಡ್ತೀರಾ ಪ್ಲೀಸ್? ಹಾಂ, ನೀವು ಅಲ್ಲಿರಿ. ನನಗೆ ಅನಿಸಿದ ಮಾತು ಇವಾಗ ನೋಡ್ತಾ ಅನಿಸಿದ ಮಾತು, ಇದನ್ನೆಲ್ಲ ನೋಡ್ತಿದ್ದಾಗ, ಬಟ್ ನನಗೆ ಇದು ಎಮೋಷ್ನಲ್ ಆಗಬಾರ್ದು ಅಂತ ಅನ್ಕೋತೀನಿ. ಕೆಲವು ನನ್ನ ಮಾತುಗಳು ಆಗ್ತೀರಾ, ಬಟ್ ನಾನೇನು ಮಾಡೋಕ್ಕಾಗಲ್ಲ. ನೋಡ್ಬೇಕಾದ್ರೆ ಅನಿಸಿದ್ದು ನನಗೆ, ಚೆನ್ನಾಗಿ ಓಡ್ತಿರೋ ಗಾಡಿ ಇದನ್ನ ಹೆಂಗೆ ನಿಲ್ಲಿಸ್ಬಿಟ್ಟ ನೋಡಿ. ನಾನು ನೋಡಿ ಕುಂಟ್ಕೊಂಡು ಓಡಾಡ್ತೀನಿ, ನನ್ನ ಇಟ್ಟಿದ್ದೇನೆ ಅಂದರೆ ಎಷ್ಟು ಬೇಜಾರಾಗುತ್ತೆ ನನಗೆ. ಇಲ್ಲಪ್ಪ, ದೇವ್ರು ಕರ್ಕೊಂಡ ಅಂತೀರಿ, ನನ್ನ ದೇವ್ರು ಅಂತ ಹೇಳ್ಬೇಡಪ್ಪ. ಅದು ನೋಡ್ತಾಗ ನಂಗೆ ಅನ್ನಿಸ್ತು, ನನಗೆ ನೋಡಿ ಹಾರ್ಟ್ ಅಟ್ಯಾಕ್ ಆಗಿ, ಸ್ಟ್ರೋಕ್ ಆಗಿ, ಮತ್ತು ಪೇಸ್ ಮೇಕರ್ ಹಾಕ್ಸಿ ಇನ್ನೂ ಇಟ್ಟಿದ್ದೇನೆ. ಏನಕ್ಕೋಸ್ಕರ ಇರಬೇಕು ಅಂತ ಅನಿಸ್ಬಿಡ್ತಿದ್ದೀನಿ ನೋಡ್ತಿದ್ದಾಗ. ನಾನು ಹುಡ್ಕೊಂಡು ಹೋಗ್ತೀನಪ್ಪ, ಅವ್ನು ಹುಡ್ಕೊಂಡು ಹೋಗ್ತೀನಿ, ನಾನು ಹುಡ್ಕೊಂಡು ಹೋಗ್ತೀನಿ. ಇಲ್ಲಾಂದ್ರೆ ಅವ್ನು ಇರೋ ಕಡೆ ಹೋಗ್ತೀನಿ. ನಮ್ಮ ಹತ್ರ ಇರೋಕ್ಕಾಗಲ್ಲಪ್ಪ, ಇನ್ನು ನಾನು ಬರ್ತೀನಪ್ಪ, ನಮ್ಮ ಕೈಲಿ ಆಗಲ್ಲಪ್ಪ, ನಾವು ಹೊರಡೋಕ್ಕೆ ರೆಡಿ. ಇನ್ನೇನು ಬೇಕು, ಇನ್ನೇನು ಮಾತಾಡಲಪ್ಪ. ಜೇಮ್ಸ್ ತಂಡ ನೋಡಿದ್ರೆ ಒಂದು ಹೊಟ್ಟೆ ಕಿಚ್ಚಾಗುತ್ತೆ ನನಗೆ. ಕೊನೆ 3-4 ತಿಂಗಳು ಅವನ ಜೊತೆ ಕಳೆದುಬಿಟ್ರಿ, ನಾನು ಆ ಟಿ ವಿ ಒಂದು ಕೆಲಸ ಮಾಡಿದರೆ ಅವನ ಜೊತೆ ಇರ್ತಿದ್ನಲ್ಲ ಅಂತ ಒಂದು ಆಸೆ ಆಗುತ್ತೆ. ಅಭಿಮಾನಿಗಳೇ, ದೇವರಪ್ಪ ನಿಮ್ಮ ಬಗ್ಗೆನೇ ಮಾತಾಡ್ತೀನಿ. ಈ ಸಿನಿಮಾನ ಎಷ್ಟು ಪ್ರೀತಿಸಬೇಕೋ ಅಷ್ಟು ಪ್ರೀತಿಸ್ತಾ ಇದ್ದೀರಾ. ನಿಮಗೆಲ್ಲ ನನ್ನ ಕೋಟಿ ನಮಸ್ಕಾರ. ನಿಮ್ಮ ಜೊತೆ ನಾನು ಸಿನಿಮಾ ನೋಡ್ತೀನಿ, ಕಣ್ಣು ತುಂಬ ನೋಡ್ಕೊಂಬಿಡ್ತೀನಪ್ಪ, ಕಣ್ಣು ತುಂಬ ನೋಡ್ಕೊಂಬಿಡ್ತೀನಿ. ಎಲ್ಲ ಒಂದು ಹಬ್ಬದ ಥರ ನೀವು ಆಚರಿಸ್ತಾ ಇದ್ದೀರಾ, ಕಣ್ಣು ತುಂಬ ನೋಡ್ಕೊಂಬಿಡ್ತೀನಿ. ಜೇಮ್ಸ್ ತಂಡ, ನೀವು ಪುಣ್ಯವಂತರ್ರಿ. ನನ್ನ ತಮ್ಮ ಜೊತೆ ನಾವು ಒಂದು 3-4 ತಿಂಗಳು ಕಳೆದುಬಿಟ್ರಿ. ನಮ್ಗೆ ಹೊಟ್ಟೆ ಕಿಚ್ಚಾಗ್ತಿದೆ, ನಾನು ಇರಲಿಲ್ವಲ್ಲ ಆ ಜಾಗದಲ್ಲಿ ಅಂತ. ಹಂಗೂ ಆ ಸಿನಿಮಾದಲ್ಲಿ ನನ್ನ ಕೈಲಿ ಒಂದು ಅಭಿನಯ ಮಾಡಿಸ್ಬಿಟ್ರಿ. ಥ್ಯಾಂಕ್ಸ್ ರೀ, ತುಂಬ ಥ್ಯಾಂಕ್ಸ್. ಚೆನ್ನಾಗಾಗುತ್ತೆ. ಜೇಮ್ಸ್ ನಾನು ಏನು ಮಾಡಬೇಕು ನಿಮಗೆ ಹೇಳ್ಕೊಡ್ಬೇಕಾ ನಾನು? ನೋಡಿ, ಮುತ್ತುರಾಜುನ ರಾಜ್ಕುಮಾರ್ ಮಾಡಿದ್ದೀರಾ, ಶಿವಣ್ಣನ ಶಿವರಾಜ್ಕುಮಾರ್ ಮಾಡಿದ್ದೀರಾ, ಅಪ್ಪುನ ಪುನೀತ್ ರಾಜ್ಕುಮಾರ್ ಮಾಡಿದ್ದೀನಿ. ಇನ್ನು ಜೇಮ್ಸ್ ಏನು ಮಾಡಬೇಕು ನಿಮಗೆ ಗೊತ್ತಿಲ್ವಾ? ಅದನ್ನು ಹೇಳಬೇಕಾ ನಾನು? ಬಟ್ ನಾನು ಅವ್ನು ಹುಡ್ಕೊಂಡು ಹೋಗ್ತೀನಪ್ಪ, ಅಷ್ಟೇ, ಮುಗಿದೋಯ್ತು ಕತೆ. ಥ್ಯಾಂಕ್ ಯು ರಾಘಣ್ಣ. ಈ ಸಂದರ್ಭದಲ್ಲಿ ಶಿವ
ಯಾಕಂದರೆ ನನಗೆ ಗೊತ್ತು, ನಾನು ನೋಡಿದ್ದೀನಿ, ಈಗಲೂ ಕ್ಯಾನಡಾದಲ್ಲಿರ್ಬೋದು, ಅಮೇರಿಕಲ್ಲಿರ್ಬೋದು, ಜನ ಈಗಲೂ ಅಪ್ಪು ಸರ್ನ ನೋಡಿದ್ರೆ ಅಳ್ತಾರೆ, ಎಲ್ಲ ಅಳ್ತಾರೆ. ಅಲ್ಲಿ ಹುಟ್ಟಿದ ಮಕ್ಕಳುಗಳು ಅಪ್ಪು ಸರ್ ಗೊತ್ತು. ಸೊ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಟೈಮ್. ಸೊ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕಿಶೋರ್ ಪ್ರೊಡಕ್ಷನ್ಸಲ್ಲಿ ಜೇಮ್ಸ್ ವಿಶ್ವದಾದ್ಯಂತ ಮಾರ್ಚ್ 17ನೇ ತಾರೀಕು ಬಿಡುಗಡೆ ಕಾಣ್ತಾ ಇದೆ. ಎಲ್ಲರೂ ಆ ಸಿನಿಮಾನ ನೋಡ್ತಾರೆ. ಖುಷಿಯಿಂದ ಅಪ್ಪು ಸರ್ನ ಮತ್ತೊಮ್ಮೆ ತೆರೆ ಮೇಲೆ ನೋಡುವಂಥ ಅವಕಾಶ. ಈಗ ವೇದಿಕೆ ಮೇಲೆ ಬರ್ತಿರೋದು ಅಪ್ಪು ಸರ್ನ ಚಿಕ್ಕಂದಿನಿಂದ ಅವ್ರನ್ನ ಎತ್ತಿ ಆಡಿಸಿದಂಥವ್ರು, ಅವರ ಮನೆಯವರೇ, ನಮ್ಮ ಕನ್ನಡ ಚಲನಚಿತ್ರರಂಗದ ಹಿರಿಯ ನಿರ್ಮಾಪಕರಾದಂಥ ಚಿನ್ನೇಗೌಡರು ಸರ್. ದಯಮಾಡಿ ವೇದಿಕೆ ಮೇಲೆ ಬಂದು ಒಂದೆರಡು ಮಾತನಾಡಬೇಕಾಗಿ ಕೋರಿಕೆ. ಆತ್ಮೀಯ ಕಲಾಭಿಮಾನಿ ಬಂಧುಗಳೇ, ಕಲಾಭಿಮಾನಿ ಬಂಧುಗಳು ಅಂತ ಹೇಳೋದಕ್ಕಿಂತ ಮೊದಲು, ಅದಕ್ಕಿಂತ ಮುಂಚಿತವಾಗಿ ನಮ್ಮ ನೆಚ್ಚಿನ ಪುನೀತ್ ಅಭಿಮಾನಿಗಳೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಪುನೀತ್ ಅಂತ ಹೆಸರು ಹೇಗೆ ಬಂತು, ಯಾಕೆ ಬಂತು ಅಂತ ನಿಮಗೆಲ್ಲ ಮೊದಲು ನಾನು ಎಷ್ಟೋ ಸಾರಿ ಮಾಧ್ಯಮದ ಮೂಲಕ ಹೇಳಿದ್ದೀನಿ. ಪುನೀತಿಗೆ ಮೊದಲು ಇದ್ದಿದ್ದ ಹೆಸರು ತಮಗೆಲ್ಲ ಗೊತ್ತು, ಲೋಹಿತ್ ಅಂತ. ಒಂದು ಸಾರಿ ಲೋಹಿತ್ ಫಾರಮ್ನಲ್ಲಿ ಒಂದು ಪೂಜೆ ಇಟ್ಕೊಂಡಿದ್ವಿ. ಆ ಪೂಜೆ ಇಟ್ಕೋ ಸಂದರ್ಭದಲ್ಲಿ ನಂಜನಗೂಡದಿಂದ ನಾವು ಅರ್ಚಕರನ್ನೆಲ್ಲ ಕರೆಸಿ ಒಂದು ಹೋಮ ಮಾಡಿಸ್ತಾ ಇದ್ವಿ. ಆ ಸಂದರ್ಭದಲ್ಲಿ ನಮಗೆಲ್ಲ ಗೊತ್ತಿರಬೇಕು, ಈ ದಸರಿಘಟ್ಟ ಅಂತ ತಿಪ್ಟೂರು ದಸರಿಘಟ್ಟ ಅಂತ, ಅಲ್ಲಿ ಚೌಡೇಶ್ವರಿ ದೇವಿ ಅಂತ ನಾವು ಯಾವಾಗಲೂ ಕರಿತೀವಿ. ಆ ದೇವಿನ ಕರೆಸಿದ್ದೆ ಅಲ್ಲಿದೆ ಮನೆಗೆ, ಪುನೀತ್ ಫಾರಮ್ಗೆ. ಅಲ್ಲಿ ಪೂಜೆಲ್ಲ ಆದಮೇಲೆ ಆ ಅಮ್ಮ ಸ್ವಲ್ಪ ಬರೀತೆ ಹೇಳ್ತೇನೆ, ಬರೀತಲ್ಲಿ ಒಕ್ಕಣಿನಲ್ಲ. ಆಗ ಎಲ್ಲವನ್ನು ಕರೆಸಿ ನಾವು ಪುನೀತ್ ಅವಾಗಿನ ಚಿಕ್ಕ ಹುಡುಗ, ಐ ಥಿಂಕ್ 1981-82 ಇರಬೇಕು ಅವಾಗ. ಆ ಸಂದರ್ಭದಲ್ಲಿ ಬರೀತಾರೆ ದೇವಿ, ಇವನಿಗೆ ಪುನೀತ್ ಅಂತ ಹೆಸರಿಡಬೇಡಿ, ಲೋಹಿತ್ ಅಂತ ಇಡಬೇಡಿ, ಪುನೀತ್ ಅಂತ ಇಟ್ಬಿಡಿ ಅಂತ ಹೇಳಿದ್ರು. ಯಾಕಂದರೆ ಪುನೀತನ ಹೆಸರು ಆಂಜನೇಯನ ಒಂದು ಹೆಸರು. ಆಂಜನೇಯ ಮಾರುತಿ ಅವನ ಚಿರಂಜೀವಿ, ಹಾಗೆ ನಮ್ಮ ಹುಡುಗನ ಕೂಡ ಚಿರಂಜೀವಿ ಆಗಿರಬೇಕು ಅಂತ ಹೇಳಿ ಈತನಿಗೆ ಪುನೀತ್ ಅಂತ ಹೆಸರಿಡಬೇಕು ಅಂತ ಬರೀತಲ್ಲಿ. ಆ ದಿವಸನೇ ಲೋಹಿತ್ ಫಾರಮ್ನ ಇದ್ದಂಥ ಹೆಸರನ್ನ ಪುನೀತ್ ಫಾರಮ್ ಅಂತ ಇಟ್ವಿ. ಇದು ಎಷ್ಟೋ ಜನಕ್ಕೆ ಎಷ್ಟೋ ಕಡೆ ಹೇಳಿದ್ದೀನಿ, ಎಲ್ಲರಿಗೂ ಗೊತ್ತಿರೋ ವಿಷಯ ಇದು. ಆದರೂ ನೋಡಿ, ನಾವೊಂದು ನೆನೆದರೆ ದೇವೇ ಒಂದು ಬಗೆಯುವುದು ಅಂತ ಹೇಳ್ತಿಲ್ಲ, ಹಾಗೆ ನಾವೆಷ್ಟು ಆಸೆ ಆಕಾಂಕ್ಷೆ ಇಟ್ಕೊಂಡಿದ್ವೋ, ಆದರೂ ಕೂಡ ವಿಧಿಯ ನಿಯಮಕ್ಕೆ ನಾವು ಯಾರ್ದು ಹೊಣೆ ಅಲ್ಲ ಅಂತ ಅನ್ನೋದಕ್ಕೆ ಇದು ಸಾಕ್ಷಿ. ಅವತ್ತು ಪುನೀತ್ ರಾಜ್ಕುಮಾರ್ ಅವರು ಅಕ್ಟೋಬರ್ 17ನೇ ತಾರೀಕು ನಾವು ಹುಟ್ಟಿದ ದಿವಸ, ಯಾವಾಗಲೂ ಕೂಡ ಪುನೀತ್ ರಾಜ್ಕುಮಾರ್ ನಮ್ಮ ಮನೆಗೆ ಬಂದು ನಾನು ವಿಶ್ ಮಾಡ್ತಿದ್ದ. ಅವತ್ತು ಅವನು ಊರಲ್ಲಿ ಇರಲಿಲ್ಲ, ನನಗೆ ಫೋನ್ ಮಾಡ್ದ, ಮಮ್ಮ ನಾನು ಊರಲ್ಲಿಲ್ಲ, ಸಂಡೇ ಬರ್ತಾಯಿದ್ದೀನಿ, ನನಗೆ ಪ್ರಿಯವಾದ ಊಟ, ಅವನು ಯಾವಾಗಲೂ ಕೂಡ ಪ್ರಿಯವಾಗಿ ಚೆನ್ನಾಗಿ ಊಟ ಮಾಡ್ದ. ನನ್ನ ಹೆಂಡತಿ ಮಾಡತಕ್ಕಂಥ ಒಂದು ನಾನ್ ವೆಜ್ ಊಟ ಭಾಳ ಇಷ್ಟವಾಗ್ತಿತ್ತು ಅವನಿಗೆ,
ಬರ್ತೀನಿ ಮಾಮ ಅಂತ ಹೇಳ್ದ. ಭಾನುವಾರ ಬರಬೇಕಾಗಿತ್ತು, ಆದರೆ ಆ ದೇವರು ಯಾಕೋ ಸಹಿಸಲಿಲ್ಲ. ಯಾಕೆಂದರೆ ಆ ಪುನೀತ್ ಗಳಿಸಿದಂಥ ಹೆಸರು ಈಗ ತಾನು ನೋಡ್ತಾ ಇದ್ರಿ, ನೀವೆಲ್ಲ ನೋಡ್ತಾ ಇದ್ರಿ, ಇಡೀ ದೇಶ ಇಡೀ ವಿಶ್ವ ಕೊಂಡಾಡ್ತಾ ಇದೆ ಅವನ್ನ. ಏನಪ್ಪ ಈ ಬಡ್ಡಿ ಮಗ ಬಿಟ್ಬಿಟ್ರೆ ನನ್ನೇ ಜನ ಮರ್ತು ಬಿಡ್ತಾರೆ ಅಂತ ಹೇಳಿ ಬೇಗ ನಿಮ್ಮ ಪುನೀತನ ಕರ್ಕೊಂಡ ಅಂತ ನನಗೆ ಅನ್ನಿಸ್ತಾ ಇದೆ. ಆದರೂ ಕೂಡ ಇವತ್ತು ನೀವು ಎಲ್ಲರೂ ಕೂಡ ನಿಮ್ಮ ಮನಸ್ಸಿನಲ್ಲಿ, ನಮ್ಮ ಮನಸ್ಸಲ್ಲಿ, ಜನರ ಮನಸ್ಸಿನಲ್ಲಿ, ಇಡೀ ಕರ್ನಾಟಕದಾದ್ಯಂತ ಎಲ್ಲರ ಮನಸ್ಸಲ್ಲಿ ಕೂಡ ಪುನಃ ಅಚ್ಚಳಿ ಉಳ್ಕೊಂಡಿದ್ದಾನೆ ಅನ್ನೋದಕ್ಕೆ ಈ ಇವತ್ತು ನಡೀತಾ ಇರ್ತಕ್ಕಂಥ ಈ ಸಮಾರಂಭ ಸಾಕ್ಷಿ. ನಿಜವಾಗ್ಲೂ ಕೂಡ ಈ ಜೇಮ್ಸ್ ಚಿತ್ರವನ್ನು ಚೆನ್ನಾಗಿ ಮಾಡಿದ್ದಾರೆ. ಈ ಪಿಕ್ಚರ್ ಚೆನ್ನಾಗಿ ಹೋಗಬೇಕು. ಇಡೀ ಭಾರತಾದ್ಯಂತ ಪಿಕ್ಚರ್ ರಿಲೀಸ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನಿರ್ಮಾಪಕರಿಗೆ ಒಳ್ಳೆಯದಾಗಲಿ, ಅಭಿಮಾನಿಗಳು ಒಳ್ಳೆಯದಾಗಲಿ, ಎಲ್ಲ ಹೆಚ್ಚಾಗಿ ಆ ಮನೆಯವರಿಗೆ, ಆ ಕುಟುಂಬದವರಿಗೆ ಈ ದುಃಖವನ್ನು ಭರಿಸುವ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಇದು ಜೇಮ್ಸ್ ಪ್ರೀ ರಿಲೀಸ್ ಇವೆಂಟ್ sponsored by Bahubali and Muthin Charchana, wholesale sarees and cloth merchants powered by Amrit Noni, associate sponsor ELV Projects, co-sponsor Cycle Agarbatti, Shubha Builders and Developers, The Prodigies International School. ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನು ನಮಗೆ ಕೊಟ್ಟಿರುವಂತಹ ಜಯ ಮೀಡಿಯಾ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ, ಮುಂದಿನ ಕಾರ್ಯಕ್ರಮ ಅಪ್ಪು ಸರ್ ಅವ್ರನ್ನ ನಾವು ಬಹಳ ಪ್ರೀತಿಯಿಂದ ಬೇರೆ ಬೇರೆ ಪಾತ್ರಗಳಲ್ಲಿ ಅವರನ್ನು ನೋಡಿದ್ದೀವಿ, ಅವರನ್ನು ಕೊಂಡಾಡಿದ್ದೀವಿ. ಈಗ ಅವರಿಗೋಸ್ಕರ ಒಂದು ವಿಶೇಷವಾದಂತಹ ಕಾರ್ಯಕ್ರಮ, ಒಂದು ಲೇಸರ್ ಶೋ. ಇದು ಎಲ್ಲ ಅಪ್ಪು ಫ್ಯಾನ್ಸ್ಗೋಸ್ಕರ. ತುಂಬ ಅದ್ಧೂರಿಯಾಗಿದೆ. ಬರೀ ಹಾಡು ಟೀಸರ್ ಅಷ್ಟೇ ಅಲ್ಲ, ಬಟ್ ಜೇಮ್ಸ್ ಚಿತ್ರದಲ್ಲಿ ಕನ್ನಡದ ಅತಿ ದೊಡ್ಡ ತಾರಾಗಣ ಇದೆ. ಬರೀ ಕನ್ನಡದ ಸ್ಟಾರ್ಸ್ ಅಷ್ಟೇ ಅಲ್ಲ, ದಕ್ಷಿಣ ಭಾರತದ ಅತಿ ದೊಡ್ಡ ತಾರೆಯರು ಜೇಮ್ಸ್ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಸೊ ನಾವು ಮಾರ್ಚ್ 17ನೇ ತಾರೀಕು ಆಗಲೇ ಹೇಳ್ದಂಗೆ ಅಪ್ಪು ಸರ್ ಜೊತೆ ಸಿನಿಮಾ ಮಂದಿರಗಳಲ್ಲಿ ಈ ದೊಡ್ಡ ತಾರಾಗಣದ ಜೊತೆ ಈ ಸಿನಿಮಾನ ನಾವು ವೆಲ್ಕಮ್ ಮಾಡಬೇಕು. ಈಗ ನಿಮಗಾಗಿ ಒಂದು ಬ್ಯೂಟಿಫುಲ್ ಆಗಿರುವಂಥ ಜರ್ನಿ AV ಇದೆ, ಅದನ್ನು ದಯಮಾಡಿ ಎಲ್ಲರೂ ನೋಡಬೇಕಾಗಿ ಕೋರಿಕೆ ಪ್ಲೀಸ್. ಬಹುಶಃ ಯಾರ್ದಾದ್ರೂ ಭಾವಚಿತ್ರದಲ್ಲಿರೋ ನಗು ಒಬ್ಬರನ್ನ ಅಳಿಸುತ್ತೆ ಅಂದರೆ ಅದು ಬರೀ ಆ ನಗು ಮಾತ್ರ. ಆ ವಿಡಿಯೋದಲ್ಲಿ ಹೇಳ್ದಂಗೆ ಇರೋವರೆಗೂ ಅವ್ರು ಮಾಡಿದಂಥ ಸಹಾಯದ ಬಗ್ಗೆ ಯಾರೊಟ್ಟಿಗೂ ಅವ್ರು ಮಾತಾಡಿಲ್ಲ. ಬದುಕಿದ್ರೆ ಹೀಗಿರಬೇಕು, ಜೀವನದಲ್ಲಿ ಒಬ್ಬರಿದ್ದರೆ ಈ ರೀತಿ ಇರಬೇಕು ಅಂತ ಪಾಠವನ್ನು ಎಲ್ಲರಿಗೂ ಮಾನವೀಯತೆಯನ್ನು ಹೇಳಿಕೊಟ್ಟಂತಹ ಪರಮಾತ್ಮ, ಈ ಪರಮಾತ್ಮನಿಗೆ ಒಂದು ಎದ್ದು ನಿಂತು ಎಲ್ಲರೂ ಚಪ್ಪಾಳೆಯನ್ನು ಸಲ್ಲಿಸಬೇಕು. ಇವತ್ತು ಆ್ಯಕ್ಚುಲಿ ನಾವು ಸಲಾಮ್ ಅಪ್ಪು ಸರ್ ಅಂತ ಹೇಳಬೇಕು. ಇರುವಂತಹ ಪ್ರತಿ ದಿನ ಪ್ರತಿ ಕ್ಷಣ ಈ ರೀತಿ ಬದುಕಬೇಕು ಅಂತ ಯಾವ ದೇವರು ನಮಗೆ ಬಂದು ಹೇಳ್ಕೊಟ್ಟಿಲ್ಲ, ನಮ್ಗೆ ಹೇಳ್ಕೊಟ್ಟಿದ್ದೆ ಈ ಪರಮಾತ್ಮ. ಪರಮಾತ್ಮನಿಗೆ ಒಂದು ದೊಡ್ಡ ಸಲಾಮ್ ಆಗಬೇಕು ಪ್ಲೀಸ್. ವಿಡಿಯೋ ಕೊನೆ ಸಾಲಲ್ಲಿ ಹೇಳ್ದಂಗೆ ಎಷ್ಟೇ ದುಃಖ ಇದ್ದರೂ, ಎಷ್ಟೇ ನೋವಿದ್ರು, ಮಾರ್ಚ್ 17ನೇ ತಾರೀಕು ಥಿಯೇಟ್ರ್ಗಳಲ್ಲಿ ನಾವು ಅಷ್ಟೇ ಪ್ರೀತಿಯಿಂದ, ಅದಕ್ಕಿಂತ ಹೆಚ್ಚಿನ ಅಭಿಮಾನದಿಂದ, ಆದರದಿಂದ ಅಪ್ಪು ಸರ್ ಅವನ್ನ ಅಪ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಾನಾಗಲೇ ಹೇಳ್ದಂಗೆ ಜೇಮ್ಸ್ ಚಿತ್ರದಲ್ಲಿ ಅತಿ ದೊಡ್ಡ ತಾರಾಗಣ ಇದೆ. ಬಹಳಷ್ಟು ಹೆಸರಾಂತ ಚಿತ್ರತಾರೆಯರು ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಈಗ ವಿಶೇಷ ಪಾತ್ರದಲ್ಲಿ ಈ ಚಿತ್ರದಲ್ಲಿ ನಟಿಸಿದಂಥ ನಮ್ಮ ಕನ್ನಡದ ನಟಿ ಅನುಪ್ರಭಾಕರ್ ಇದ್ದಾರೆ. ಅವರು ವೇದಿಕೆ ಮೇಲೆ ಬರಬೇಕು. ಇದಕ್ಕಿಂತ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಈ ಚಿತ್ರದಲ್ಲಿ ಮಗದೊಮ್ಮೆ ಜೋಡಿಯಾಗಿ ಅಭಿನಯಿಸಿರುವಂತಹ ರಾಜಕುಮಾರ ಚಿತ್ರದ ನಂತರ ಜೇಮ್ಸ್ ಚಿತ್ರದ ಮೂಲಕ ಅಪ್ಪು ಸರ್ ಜೋಡಿ ನಾಯಕಿಯಾಗಿ ನಟಿಸಿರುವಂತಹ ಪ್ರಿಯಾ ಆನಂದ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ ಪ್ಲೀಸ್.
ಏನು ಮಾತಾಡಬೇಕು ಗೊತ್ತಾಗ್ತಾಯಿಲ್ಲ. ಅನುಗೆ ಹೇಳಿದೆ, ಕಣ್ಣೀರನ್ನ ತಡ್ಕೊಂಡು ಮಾತಾಡೋದು ತುಂಬಾ ಕಷ್ಟ. ಅನು ಕಾರ್ಯಕ್ರಮದ ಬಿಗಿನಿಂಗಲ್ಲಿ ಹೇಳಿದರು, ಪುನೀತ ಕನ್ನಡಿಗರು ಅಂತ. ನಿಮ್ಮೆಲ್ರಿಗೂ ನಮಸ್ಕಾರ. ನಿಮ್ಮ ಹಾಗೆ ನನ್ನ ಗೆಳತಿ ಅನು ಹಾಗೆ ನಾನು ಅಪ್ಪು ಅವರ ಅಭಿಮಾನಿ. ಸೊ ಈ ಕಾರ್ಯಕ್ರಮ ನೋಡೋಕ್ಕೆ ತುಂಬ ಕಷ್ಟ ಆಗ್ತಿದೆ. ಶಿವಣ್ಣನ ಜೊತೆ 1999ರಲ್ಲಿ ಅಮ್ಮ ಅಪ್ಪಾಜಿ ಶಿವಣ್ಣನ ಜೊತೆ ನನ್ನ ಚಿತ್ರರಂಗಕ್ಕೆ ಕರ್ಕೊಂಡು ಬಂದರು ಹೃದಯ ಮೂಲಕ. ಅದಾದ 22 ವರ್ಷಗಳ ನಂತರ ನನಗೆ ಅಪ್ಪು ಜೊತೆ ಅಭಿನಯಿಸೋಕ್ಕೆ ಜೇಮ್ಸ್ ಮೂಲಕ ಅವಕಾಶ ಸಿಕ್ತು. ಅವ್ರ ಜೊತೆ ಅಭಿನಯಿಸಿದೆ ಅಂತ ಖುಷಿ ಪಡಬೇಕಾ ಅಥವಾ ಅದು ಅವ್ರ ಕಡೆ ಚಿತ್ರ ಆಯಿತು ಅಂತ ದುಃಖ ಪಡಬೇಕಾ ಖಂಡಿತ ಗೊತ್ತಿಲ್ಲ. ಆದರೂ ನಿಮ್ಮೆಲ್ರಿಗೋಸ್ಕರ ನಮ್ಮ ಇಡೀ ತಂಡ ಇವತ್ತು ಈ ಕಾರ್ಯಕ್ರಮ ಮಾಡ್ತಿದೆ, ಚಿತ್ರವನ್ನು ಬೆಳ್ಳಿ ತೆರೆಗೆ ತರ್ತಿದೆ. ಅದಕ್ಕಾಗಿ ನಾನು ನನ್ನ ಇಡೀ ತಂಡ, ಕಿಶೋರ್ ಸರಿಂದ ಹಿಡಿದು ಚೇತನ್ನಿಂದ ಹಿಡಿದು ಪ್ರತಿದಿನ ಕಣ್ಣೀರಲ್ಲಿ ಮುಳುಗಿ ಅವರು ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಮುಗಿಸಿ ನಿಮಗೋಸ್ಕರ ಈ ಹಬ್ಬವನ್ನು ತರ್ತಿದ್ದಾರೆ. ಅವರು ಎಲ್ರಿಗೂ ನಮ್ಮಂಥ ಅಭಿಮಾನಿಗಳ ಪರವಾಗಿ ನಾನು ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸೋಕೆ ಇಷ್ಟಪಡ್ತೀನಿ. ಅವರ ಇಡೀ ಕುಟುಂಬ, ನಮಗೆ ಇಷ್ಟು ಹಿಂಸೆ ಆಗ್ತಿದೆ, ಇಷ್ಟು ನೋವಾಗ್ತಿದೆ, ಅವ್ರ ಇಡೀ ಕುಟುಂಬ ಕೂತಿದ್ದಾರೆ. ನಾನು ಕೇಳ್ಕೊಳ್ಳೋದು ಇಷ್ಟೇ, ದೇವರು ಅವ್ರಿಗೆ ಈ ನೋವನ್ನ ತಡ್ಕೊಳ್ಳೋಕ್ಕೆ, ಅವ್ರ ಅಣ್ಣಂದರು, ಅವರ ಅಕ್ಕಂದರು, ಅವ್ರ ಎಲ್ಲ ಫ್ಯಾಮಿಲಿ, ಅವ್ರಿಗೆ ಅಶ್ವಿನಿಗೆ ಈ ನೋವು ತಡ್ಕೊಳ್ಳೋಕ್ಕೆ ಇನ್ನೂ ಶಕ್ತಿ ದೇವರು ಅವ್ರಿಗೆ ಕೊಡಲಿ. ಯಾಕಂದರೆ ನಮ್ಮ ಡಾನ್ಸರ್ಸ್ ಹೇಳ್ದಂಗೆ ಅಪ್ಪು ಲಿವ್ಸ್ ಆನ್ ಆ್ಯಂಡ್ ಲೈಫ್ ಹ್ಯಾಸ್ ಟು ಗೋ ಆನ್. ನಮಗೆ ಉಸಿರು ನಿಲ್ಲಬೇಕು ಅಂತ ಆಸೆ ಆದರೂ ಅದು ನಿಲ್ಲಲ್ಲ, ಅದು ದೇವ್ರ ಕೈಯಲ್ಲಿರೋದು. ಸೊ ಜೇಮ್ಸ್ ಹಬ್ಬ ನೀವೆಲ್ಲರೂ ಸಂಭ್ರಮಿಸಿ ಅಂತ ನಾನು ಹೇಳ್ತೀನಿ. ಚೇತನ್, ನನ್ನ ಲೈಫಲ್ಲಿ ನಾನು ಮರೆಯೋಕ್ಕಾಗದಿರೋಂಥ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಅಪ್ಪ. ಎಲ್ಲಿದ್ದೀರಾ ಗೊತ್ತಿಲ್ಲ, ನನ್ನ ಪ್ರೀತಿ ಯಾವಾಗಲೂ ನಿಮ್ಮ ಜೊತೆ ಇರುತ್ತೆ. ಥ್ಯಾಂಕ್ ಯು. ಆ್ಯಂಡ್ ಎಲ್ರಿಗೂ ನಮಸ್ಕಾರ. ಏನು ಮಾತಾಡಬೇಕು ಗೊತ್ತಿಲ್ಲ ನನಗೆ. I'm so fortunate. Thank you so much, Kishore Garu and Chetan Garu, for having me in this movie. And I feel like, you know, the Appu's function we had for Rajkumar, and Appu was in the corner enjoying the show. I feel like Appu is here watching all of us smiling. So I think Appu lives on. Appu is right here with us. ಪ್ರಿಯಾ ಹೇಳ್ದಾಗೆ ಕನ್ನಡಿಗರಿರೋ ತನಕ, ಕನ್ನಡ ಭಾಷೆ ಇರೋ ತನಕ, ಕನ್ನಡ ಸಿನಿಮಾ ಇರೋ ತನಕ ಅಪ್ಪು ಯಾವಾಗಲೂ ನಮ್ಮ ಜೊತೆ ಇದ್ದೇ ಇರ್ತಾರೆ. ಥ್ಯಾಂಕ್ ಯು ಅನು, ಥ್ಯಾಂಕ್ ಯು ಪ್ರಿಯಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು. ಕಿಶೋರ್ ಪ್ರೊಡಕ್ಷನ್ಸಲ್ಲಿ ಜೇಮ್ಸ್ ಅದ್ಧೂರಿಯಾಗಿ ಭಾರತದಾದ್ಯಂತ ಅಷ್ಟೇ ಅಲ್ಲ ವಿಶ್ವದಾದ್ಯಂತ ಬಿಡುಗಡೆ ಆಗ್ತಾ ಇದೆ. ನಾನಾಗಲೇ ಹೇಳಿದೆ, ಅತಿ ಹೆಚ್ಚು ಬಿಡುಗಡೆಗಳನ್ನು ಕಾಣ್ತಾ ಇದೆ ಜೇಮ್ಸ್ ಚಿತ್ರ. ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಡ್ರೀಮ್ಸ್ ಮೀಡಿಯಾ ಕಿರಣ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ ಪ್ಲೀಸ್. ನಮಸ್ತೆ ಕಿರಣ್ ಸರ್. ಶಿವಣ್ಣ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಿರಣ್ ಬರ್ತೂರ್ ಅಂತ, ಟೊರಾಂಟೊ ಕ್ಯಾನಡಾಯಿಂದ. ಸೊ ನಾವು ಸುಮಾರು ಒಂದು 5-6 ವರ್ಷದಿಂದ ಡಿಸ್ಟ್ರಿಬ್ಯೂಷನ್ ಅಂತ ಸ್ಟಾರ್ಟ್ ಮಾಡಿದಾಗ ಕೆನಡಾದಲ್ಲಿ ಪ್ಯಾಷನ್ಗೋಸ್ಕರ ಸ್ಟಾರ್ಟ್ ಮಾಡಿದ್ದು. ಯಾಕಂದರೆ ನಾವೆಲ್ಲ IT ಕೆಲಸ ಮಾಡ್ತಾಯಿದ್ವಿ. ಏನಂದರೆ ಒಂದು ನಮ್ಮ ಅದೃಷ್ಟ ಏನಂತಂದರೆ, ಇದೇ ಅಪ್ಪು ಸರ್ ನಟಿಸಿದಂಥ ಒಂದು ಸಿನಿಮಾ ಮೈತ್ರಿ, ಅದರಿಂದನೇ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಅದೃಷ್ಟ ಅನ್ಬೇಕೋ ವಿಪರ್ಯಾಸ ಅನ್ಬೇಕೋ ಏನು ಗೊತ್ತಿಲ್ಲ. ಸೊ ಈ ಸಿನಿಮಾನ ವಿಶ್ವಾದ್ಯಂತ ರಿಲೀಸ್ ಮಾಡೋವಂಥ ಭಾಗ್ಯ ನಮಗಾಗಿದೆ. ಸೊ ಇದು ಮೊನ್ನೆ ಶಿವಣ್ಣವ್ರು ಭೇಟಿ ಮಾಡಿದಾಗ ಹೇಳ್ತಾಯಿದ್ರು, ಅಪ್ಪು ಎಲ್ಲೂ ಹೋಗಿಲ್ಲ, ಅಪ್ಪು ಎಲ್ಲ ನಮ್ಮ ಜೊತೆನೇ ಇದ್ದಾರೆ ಅಂತ. ಸೊ ಇದು ಖಂಡಿತವಾಗ್ಲೂ, ಯಾಕಂದರೆ ನಾನು ಜೇಮ್ಸ್ ಸಿನಿಮಾ ಪ್ರಯುಕ್ತ ಕ್ಯಾನಡಾದಲ್ಲಿ ಒಂದು ಕಾಂಟೆಸ್ಟ್ ಮಾಡಿದೆ ಎಲ್ಲ ನಮ್ಮ ಕನ್ನಡಿಗರಿಗೆ. ಸುಮಾರು 150 ಜನ ಅಪ್ಪು ಸರ್ ಹಾಡು ಹೇಳಿರೋದು, ಅಪ್ಪು ಸರ್ದು ಡ್ಯಾನ್ಸು ಎಲ್ಲ ಕಳಿಸಿದ್ರು. ಶಿವಣ್ಣನೇ ಅದು ವಿನ್ನರ್ಸ್ನ ಅನೌನ್ಸ್ ಮಾಡಿಕೊಟ್ರು. ಏನಕ್ಕಂದರೆ ಅವರ ಪ್ರೀತಿ ಹೇಗಿತ್ತಂತಂದರೆ ನಾವೆಲ್ಲ ವಿ ಗಾಟ್ ಎಮೋಷ್ನಲ್.
ಸೊ ಎನಿವೇ ಕಮಿಂಗ್ ಬ್ಯಾಕ್ ಟು ದ ರಿಲೀಸ್, ಸ್ಯಾಂಡಲ್ವುಡ್ ಗೆಳೆಯರ ಬಳಗ ಅಂತ ಯುನೈಟೆಡ್ ಸ್ಟೇಟ್ಸಲ್ಲಿ ಸುಮಾರು 32 ಸ್ಟೇಟ್ಸ್, ಮೋರ್ ದ್ಯಾನ್ 100+ ಶೋಸ್. ಪ್ರಾಬಬ್ಲಿ ಕನ್ನಡ ಸಿನಿಮಾಕ್ಕೆ ಇಷ್ಟು ದೊಡ್ಡ ರಿಲೀಸ್ ಇದುವರೆಗೂ ಯುನೈಟೆಡ್ ಸ್ಟೇಟ್ಸಲ್ಲಿ ಸಿಕ್ಕಿಲ್ಲ. ಆ್ಯಂಡ್ ದಿಸ್ ಇಸ್ ದ ಬೆಸ್ಟ್ ಎವರ್ ರಿಲೀಸ್ ಫಾರ್ ನಮ್ಮ ಅಪ್ಪು ಸರ್. ಆ್ಯಂಡ್ ಕ್ಯಾನಡಾದಲ್ಲಿ ನಾವು ಮಾಡ್ತಾಯಿದ್ದೀವಿ, ಡ್ರೀಮ್ಸ್ ಮೀಡಿಯಾ ಕ್ಯಾನಡಾ. ನಾವೂ ಅಷ್ಟೇ ಸುಮಾರು ಒಂದು 12 ಲೊಕೇಶನ್ಸಲ್ಲಿ ಮಾಡ್ತಾಯಿದ್ದೀವಿ. ಯಾಕಂದರೆ ಇದುವರೆಗೂ ಕ್ಯಾನಡಾದಲ್ಲಿ ಮ್ಯಾಕ್ಸಿಮಮ್ ರಿಲೀಸ್ ಆಗಿರೋದು 4-5 ಸೆಂಟರ್ಸ್ ಮಾತ್ರ. ಇವತ್ತು 12 ಲೊಕೇಶನ್ಸಲ್ಲಿ ಮಾಡ್ತಾಯಿದ್ದೀವಿ. ಜೊತೆಗೆ ಮೋಸ್ಟ್ ಆಫ್ ದ ಫ್ಯಾನ್ಸ್ ವರ್ಲ್ಡ್ ವೈಡಲ್ಲಿ ಪ್ರೈವೇಟ್ ಶೋಸ್ಗಳು ಮಾಡ್ಕೊತಾ ಇದ್ದಾರೆ. ಒಂದು 100 ಜನ ಅವರೇ ಸೇರಿಕೊಂಡು ಅವರೇ ಥಿಯೇಟ್ರ್ ಬುಕ್ ಮಾಡಿಕೊಂಡು, ಸೊ ಈ ರೀತಿ ಕ್ರೇಜ್ ಇದೆ ಪ್ರಪಂಚಾದ್ಯಂತ. ಆ್ಯಂಡ್ ಯುರೋಪಲ್ಲಿ ಕನ್ನಡ ಟಾಕೀಸ್ ಯುರೋಪ್ ಸುಮಾರು ಎಂಟೈರ್ ಯುರೋಪ್, ಯುಕ್ರೇನ್ ಮತ್ತು ರಷ್ಯಾ ಬಿಟ್ಟು ಎಂಟೈರ್ ಯುರೋಪಲ್ಲಿ ಕನ್ನಡ ಟಾಕೀಸ್ ಯುರೋಪ್ ದೇ ಆರ್ ಡೂಯಿಂಗ್ ಇಟ್. ಆ್ಯಂಡ್ ಏನು ಹೇಳಬೇಕಂದ್ರೆ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಶೋಸ್ ಇನ್ ಯುರೋಪ್ ಆರ್ ಸೋಲ್ಡ್ ಔಟ್ ಇನ್ ಯುರೋಪ್. ಆ್ಯಂಡ್ UK, ಸ್ಯಾಂಡಲ್ವುಡ್ ಎಂಟರ್ಟೈನ್ಮೆಂಟ್ UK, they are doing a massive shows, big, very big, I mean to say first ever. ಮತ್ತು ಆಸ್ಟ್ರೇಲಿಯಾದಲ್ಲಿ ಅನುಶ್ರೀ ಅವರು ಮೆನ್ಷನ್ ಮಾಡಿದ್ರು, ಫಸ್ಟ್ ಎವರ್ ಕನ್ನಡ ಸಿನಿಮಾ ಟು ಹ್ಯಾವ್ ಅ ಸೆನ್ಸರ್, 100+ ಶೋಸ್ ಇನ್ ಆಸ್ಟ್ರೇಲಿಯಾ. ಇದುವರೆಗೂ ಕನ್ನಡ ಸಿನಿಮಾಗೆ ಮುಂದೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಹಿಂದೆ ಅಂತೂ ಆಗಿರಲಿಲ್ಲ, ಇವಾಗ ಆಗ್ತಾ ಇದೆ. ಅದು ಜೇಮ್ಸ್ ಸರ್ ಫಿಲಮ್ಗೆ ಮೊದಲ ಚಾಲನೆ. ಎಸ್ ಪ್ಲೀಸ್. ಯಾ. ಆ್ಯಂಡ್ ಸಿಂಗಪೂರಲ್ಲಿ ಸ್ಯಾಂಡಲ್ವುಡ್ ಸೀನಿ ಎಂಟರ್ಟೈನ್ಮೆಂಟ್ ಸಿಂಗಪೂರ್, ಸೊ ಅವರು ಮ್ಯಾಸಿವ್ ಆಗಿ ರಿಲೀಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ವಿ ಆರ್ ರಿಲೀಸಿಂಗ್ ಇಟ್ ಇನ್ ನೈಜೀರಿಯಾ, ಕೀನ್ಯಾ, ಜಪಾನ್ ಮತ್ತು ಇದರಲ್ಲಿ ಯುಗಾಂಡಾ, ತಂಜಾನಿಯಾ. ಸೊ ಈ ದೇಶದಲ್ಲೆಲ್ಲ 25-30 ಜನ ಕನ್ನಡಿಗರಿರೋ ಜಾಗದಲ್ಲೂ ಸಹ ರಿಲೀಸ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಎಲ್ಲ ಅಪ್ಪು ಫ್ಯಾನ್ಸ್ ಕಡೆಯಿಂದ ನಾವು ಕಿರಣ್ ಸರ್ಗೆ ಖಂಡಿತವಾಗ್ಲೂ ಥ್ಯಾಂಕ್ ಯು ಹೇಳಬೇಕು. ಯಾಕಂದರೆ ಇಷ್ಟು ವಿಶ್ವದ ಮೂಲೆ ಮೂಲೆಗಳಲ್ಲಿ ಜೇಮ್ಸ್ ಚಿತ್ರವನ್ನು ತಲುಪಿಸ್ತಾ ಇದ್ದಾರೆ. ಸರ್, ನಮ್ಮೆಲ್ಲರ ಪರವಾಗಿ ನಿಮಗೆ ಥ್ಯಾಂಕ್ ಯು ಸರ್. ಅಲ್ಲ, ನಾನು ನಿಮ್ಗಳಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು, ನಮ್ಮ ಶಿವಣ್ಣವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಚೇತನ್ ಅವ್ರಿಗೆ ಹೇಳಬೇಕು, ಆ್ಯಂಡ್ ಆಬ್ವಿಯಸ್ಲಿ ಕಿಶೋರ್ ಸರ್ಗೆ ಹೇಳಬೇಕು. ಅಪ್ಪು ಸರ್ ಅಂದರೆ ಇಟ್ ಇಸ್ ನಾಟ್ ಅ ನೇಮ್, ಇಟ್ಸ್ ಅನ್ ಎಮೋಷನ್ ಫಾರ್ ಅಸ್. ಇಟ್ ಈಸ್ ಅನ್ ಎಮೋಷನ್ ಆ್ಯಂಡ್ ಇಟ್ ಇಸ್ ದೇರ್. ಯಾಕಂದರೆ ಐ ವಾಸ್ ಸೋ ಬ್ಲೆಸ್ಡ್. ಅಪ್ಪು ಸರ್ ನನಗೆ ಅವ್ರ ಕ್ಲೋಸ್ ಸರ್ಕಲ್ ಒಂದು ಜಾಗ ಕೊಟ್ಟಿದ್ದರು. ವಿಪರ್ಯಾಸ ಏನಂತಂದರೆ 28ನೇ ತಾರೀಕು ಮಧ್ಯಾಹ್ನ 3:15 ಸುಮಾರು 4 ಗಂಟೆ ತನಕ 5 ಸಲ ಮಾತಾಡಿದ್ದೀವಿ ಇಬ್ಬರೂ. ಆ್ಯಂಡ್ ಈ ಸೆಟ್ ಸ್ಯಾಟರ್ಡೆ ಸಿಕ್ಕೋಣ ಕಿರಣ್ ಮನೇಲಿ ಅಂತ ಹೇಳಿದರು. ಪ್ರತಿ ಸರಿ ನಾನು ಕ್ಯಾನಡಾಯಿಂದ ಬಂದಾಗ ಅವ್ರ ಮನೆಗೆ ಹೋಗ್ತಾ ಇದ್ದೆ ನಾನು. ಇಟ್ ವಾಸ್ ಲೈಕ್ ಎ ಟೆಂಪಲ್ ಟು ಮೀ, ಯಾಕೆಂದರೆ ಅಣ್ಣವ್ರಿದ್ದಿದ್ದ ಜಾಗ ಅದು. ಸೊ ನಮಗೆ ವಿ ಆಲ್ ಗ್ರೂ ಅಪ್, ಅಣ್ಣವ್ರನ್ನ, ಶಿವಣ್ಣವ್ರನ್ನ, ರಾಘಣ್ಣವ್ರನ್ನ ನೋಡ್ಕೊಂಡೆಲ್ಲ ಬೆಳೆದಿರೋರು ನಾವು. ಸೊ ಅವ್ರ ಆದರ್ಶ, ದೊಡ್ಡ ಮನೆ ಆದರ್ಶ ನಮ್ಮೆಲ್ಲ ಕನ್ನಡಿಗರ ಮೇಲೆ ಹಾಗೇ ಇರಲಿ. ಕರ್ನಾಟಕದಲ್ಲಿ ಒಂದು ಕಡೆನೇ ಅಲ್ಲ, ಇಟ್ ಪ್ರಪಂಚಾದ್ಯಂತ. ನಮಸ್ಕಾರ. ಇವತ್ತು ಏನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ. ಚಿಕ್ಕಪ್ಪ ಹೇಳಿದ್ದು ಒಂದು ಮಾತು ಹೇಳ್ತೀನಿ ಇಲ್ಲಿ. ಜೀವನದಲ್ಲಿ ಎಲ್ಲರಿಗೂ ಖುಷಿ ಹಂಚಬೇಕು, ಆದರೆ ಆ ಖುಷಿ ಹಂಚೋಕ್ಕೆ ಫಸ್ಟು ನಾವು ಖುಷಿಯಾಗಿರಬೇಕು. ಸೊ ಇದನ್ನು ಅವ್ರ ಖುಷಿನ ನಮ್ಮೆಲ್ಲರಿಗೂ ಹಂಚಿ ಹೋಗಿದ್ದಾರೆ. ಸೊ ಇವಾಗ 17th ಜೇಮ್ಸ್ ಪಿಕ್ಚರ್ ರಿಲೀಸ್ ಆಗ್ತಿದೆ. ನನಗೆ ತುಂಬ ಖುಷಿನೂ ಆಗ್ತಿದೆ, ತುಂಬ ದುಃಖನೂ ಆಗ್ತಿದೆ. ಒಟ್ಟಿಗೆ ಎರಡೂ ಅನುಭವಿಸ್ಬೋದು ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಜೇಮ್ಸ್ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಭಾಳ ದುಃಖನೂ ಇದೆ, ಖುಷಿನೂ ಇದೆ.
ಜೇಮ್ಸ್ ಮೂವಿ 17th ಮಾರ್ಚ್ ಬಿಡುಗಡೆ ಆಗ್ತಾಯಿದೆ. ಮಾಮ ಅವರ 30ನೇ ಸಿನಿಮಾ ಇದು. ಭಾಳ ಅದ್ಧೂರಿಯಾಗಿ ಮೂಡ್ ಬಂದಿದೆ. ಟೀಸರ್ ನೋಡಿದ್ದೀರಾ, ಹಾಡುಗಳು ಕೇಳಿದ್ದೀರಾ. ಚೇತನ್ ಸರ್ ಅವರು ಭಾಳ ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ. ಹಾಗೂ ಕಿಶೋರ್ ಸರ್ ಅವರು ಅದ್ಭುತವಾಗಿ ಈ ಒಂದು ಸಿನಿಮಾನ ತಯಾರಿ ಮಾಡಿ ಎಲ್ಲ ಸಿದ್ಧತೆ ನಡೀತಾ ಇದೆ. ಚರಣ್ ಸರ್ ಅವರ ಮ್ಯೂಸಿಕ್ ಇದೆ. ಮಾಮೂನ್ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ. 17th ಮಾರ್ಚ್ ನಿಮ್ಗಳ ಜೊತೆ ನಮ್ಗಳ ಜೊತೆ ಮಾಮನೂ ಕೂಡ ಈ ಸಿನಿಮಾ ನೋಡ್ತಾರೆ, ಖಂಡಿತವಾಗ್ಲೂ ನೋಡ್ತಾರೆ. ಅಭಿಮಾನಿ ದೇವರುಗಳ ಮುಖಾಂತರ ಈ ಸಿನಿಮಾ ನೋಡ್ತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಯುವರತ್ನ ಆದಮೇಲೆ ಕಾಯ್ತಾ ಇದ್ದೆ ನಾನು ಯಾವಾಗ ಮಾಮನ್ನ ದೊಡ್ಡ ಸ್ಕ್ರೀನ್ ಮೇಲೆ ನೋಡ್ಬೋದು ಅಂತ. ಸೊ 17th ಫೈನಲಿ ಜೇಮ್ಸ್ ಮೂಲಕ ನಾವು ಮಾಮನ್ನ ನೋಡ್ತೀವಿ. ಸೊ ಆಚರಿಸೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ಲ ಪ್ರೀತಿಯ ಅಭಿಮಾನಿಗಳಿಗೆ ನಮಸ್ಕಾರ. ಇವತ್ತು ನಿಮ್ಮನ್ನೆಲ್ಲ ನೋಡ್ತಿದ್ರೆ ನಮ್ಮ ತಾತ ಆಗಲಿ ನಮ್ಮ ಚಿಕ್ಕಪ್ಪ ಆಗಲಿ ನಮ್ಮ ಜೊತೆಗೆ ಇದ್ದಾರೆ ಅಂತಲೇ ಅನಿಸುತ್ತೆ. ಯಾವತ್ತೂ ಅವ್ರು ನಮ್ಮ ಜೊತೆಗೆ ಇಲ್ಲ ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ನಿಮ್ಮ ಮುಖಾಂತರನೇ ಅವ್ರನ್ನ ನಾವು ಕಾಣ್ತಾ ಇದ್ದೀವಿ. ಪವರ್ ಸ್ಟಾರ್ ಒಬ್ರೆ, ಅದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಒಬ್ರೆ. ಅದು ಇನ್ ಮುಂದೆ ಅದು ಪುನೀತ್ ರಾಜ್ಕುಮಾರ್ ಅಲ್ಲ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ ಈ ಸಿನಿಮಾಲಿ ನನಗೂ ಒಂದು ಅವಕಾಶ ಸಿಕ್ಕಿದೆ, ಒಂದು ಸಣ್ಣ ಲೈನ್ ಹಾಡೋದಕ್ಕೆ. ಸೊ ಚೇತನ್ ಸರ್, ಚರಣ್ ರಾಜ್ ಸರ್ ಹಾಗೂ ಕಿಶೋರ್ ಸರ್ಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅವ್ರಿಗೋಸ್ಕರ, ನಿಮ್ಮೆಲ್ರಿಗೋಸ್ಕರ ಅದೊಂದು ಲೈನ್ ಹೇಳ್ತೀನಿ. ಮಾಡ್ಕೊಪ್ಪ. ಸಿಂಹ ಕಿರ್ಚಿದ್ರೆ ಮಾತ್ರ ಕಾಣೋ ಘರ್ಜನೆ. ಕಿಂಗ್ ಇಸ್ ಆಲ್ವೇಸ್ ಅ ಕಿಂಗ್ ಮಾಮಾ. ಥ್ಯಾಂಕ್ ಯು. ಜೈ ಕರ್ನಾಟಕ, ಜೈ ಹಿಂದ್. ಥ್ಯಾಂಕ್ ಯು. ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ, ನಿಮ್ಮೆಲ್ರಿಗೋಸ್ಕರ ಇನ್ನೊಂದ್ಸತಿ ಹೇಳ್ತೀನಿ. ಸಿಂಹ ಕಿರ್ಚಿದ್ರೆ ಮಾತ್ರ ಕಾಣೋ ಘರ್ಜನೆ. ಕಿಂಗ್ ಇಸ್ ಆಲ್ವೇಸ್ ಕಿಂಗ್ ಮಾಮಾ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಈಗ ಜೇಮ್ಸ್ ಚಿತ್ರದ DOP ಆದಂಥ ಸ್ವಾಮಿ ಸರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಜೇಮ್ಸ್ ಚಿತ್ರದಲ್ಲಿ ಅಷ್ಟು ಅದ್ಭುತ
ತುಂಬ ಕಷ್ಟವಾದಂಥ ಒಂದು ವೇದಿಕೆ ಅಂತಲೇ ಅನ್ಬೋದು. ಯಾಕಂತಂದರೆ ಅಪ್ಪು ಸರ್ ಬ್ಲೆಸ್ಸಿಂಗು ನನಗೆ ಒಂದು ಸಿನಿಮಾ ನಿರ್ದೇಶನಕ್ಕೆ ಮಾಡೋದಕ್ಕೆ ಒಂದು ಭಾಗ್ಯ ಸಿಕ್ಕಿದ್ದು ಅಂತ ಅನ್ಕೊತೀನಿ ಇಷ್ಟು ಜನ ಕಲಾವಿದ್ರ ಜೊತೆ. ಆ್ಯಂಡ್ ಥ್ಯಾಂಕ್ಸ್ ಟು ಶಿವಣ್ಣ, ಯಾಕಂತಂದರೆ ಅದೊಂದು ಅಣ್ಣ ಹೇಳ್ದಂಗೆ ಭಾಳ ಕಷ್ಟವಾದಂಥ ಕೆಲಸ. ಎಲ್ಲ ಡಬ್ಬಿಂಗ್ ಅಂದರೆ ಭಾಳ ಈಸಿ ಅಂದ್ಕೊಂಡ್ಬಿಡ್ತಾರೆ, ಭಾಳ ಕಷ್ಟದ ಕೆಲಸ. ಅವರ ಒಂದು ಎಕ್ಸ್ಪೀರಿಯೆನ್ಸ್ ಇದ್ದಾಗಿ ಆ ಒಂದು ಪಾತ್ರಕ್ಕೆ ಜೀವ ಬಂದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಟು ರಾಘಣ್ಣ ಆ್ಯಂಡ್ ಎಂಟೈರ್ ಎಲ್ಲ ಕಲಾವಿದರಿಗೆ, ನನ್ನ ತಂತ್ರಜ್ಞರಿಗೆ ಎಲ್ಲರೂ ಕೂಡ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರಿಗೂ ನನ್ನ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಪ್ರತಿಯೊಬ್ಬರು ಕಲಾವಿದರಿಗೆ, ಪ್ರತಿಯೊಬ್ಬರು ತಂತ್ರಜ್ಞರಿಗೆ, ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫೈನಲಿ ಅಭಿಮಾನಿಗಳು, ನಿಮ್ಗಳ ಪ್ರೀತಿ ಯಾವಾಗಲೂ ಸಾಯೋ ತನಕ ಮರೆಯಲ್ಲ ಅಂತ ಹೇಳ್ಬೋದು. ಮಾರ್ಚ್ 17ಕ್ಕೆ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಅಪ್ಪು ಸರ್ ಆಸೆ ಅದು ಬರ್ಡೇಗೆ ಬರಬೇಕಂತ ತೊಗೊಂಬತ್ತಾ ಇದ್ದೀವಿ. ಅಪ್ಪು ಸರ್ ಕಡೆಯ ಸಿನಿಮಾ ಅನ್ನೋದು ಭಾಳ ನೋವಾಗುತ್ತೆ. ನಮ್ಮ ದೇವರ ಮೊದಲ ಸಿನಿಮಾ ಜೇಮ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಕಣ್ತುಂಬ್ಕೊಳ್ಳಿ ಎಲ್ಲರೂ. ಹ್ಯಾಪಿ ಬರ್ಡೇ ಪವರ್ ಸ್ಟಾರ್, ಡಾಕ್ಟರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅಂತ ಹೇಳಿ ಎಂಜಾಯ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಮತ್ತೊಮ್ಮೆ ಎಲ್ಲ ಅಪ್ಪು ಅಭಿಮಾನಿಗಳು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಈ ಕಾರ್ಯಕ್ರಮ ಅಭಿಮಾನಿಗಳಿಗೋಸ್ಕರ, ಅಭಿಮಾನಿಗಳಿಂದ ಅಭಿಮಾನಿಗಳಿಗಾಗಿ ಮಾಡಿದಂತಹ ಕಾರ್ಯಕ್ರಮ. ಎಲ್ಲಿವರೆಗೂ ನಿಮ್ಮಂತಹ ಎಲ್ಲ ಅಭಿಮಾನಿಗಳಿರ್ತಿರೋ ಅಲ್ಲಿವರೆಗೂ ಅಪ್ಪು ಸರ್ ಯಾವಾಗಲೂ ನಮ್ಮ ಜೊತೆ ಇರ್ತಾರೆ. ಸೊ ಮತ್ತೊಮ್ಮೆ ಮಗದೊಮ್ಮೆ ಜೇಮ್ಸ್ ಪ್ರೀ ರಿಲೀಸ್ ಇವೆಂಟ್ ಸ್ಪಾನ್ಸರ್ಡ್ ಬೈ Bahubali N. Muthin Chadachana, Wholesale Sales and Cloth Merchants, powered by Amrit Noni, Associate Sponsor ELV Projects, Co-Sponsor Cycle Pure Agarbatti, Shubha Builders and Developers, The Prodigies International School. Hagene ವೆರಿ ಇಂಪಾರ್ಟೆಂಟ್ಲಿ ತುಂಬ ಹೃದಯದ ಧನ್ಯವಾದಗಳು ಜಯ ಮೀಡಿಯಾ ಫ್ಯಾಕ್ಟ್ರಿ, ಇನೋವೇಷನ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಅಟ್ ಒನ್ ಪ್ಲೇಸ್. ಇಂಥ ಒಂದು ಕಾರ್ಯಕ್ರಮ, ಇಂಥ ಒಂದು ವೇದಿಕೆನ ನಮಗೆ ಕಲ್ಪಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಜಯ ಮೀಡಿಯಾ. ಮಾರ್ಚ್ 17ನೇ ತಾರೀಕು ಎಲ್ಲ ಚಿತ್ರಮಂದಿರಗಳಲ್ಲಿ ಅಪ್ಪು ಅಭಿಮಾನಿಗಳು ಭೇಟಿಯಾಗೋಣ. ಥ್ಯಾಂಕ್ ಯು, ಗುಡ್ ನೈಟ್, ಥ್ಯಾಂಕ್ ಯು. ಏಷ್ಯಾ ಖಂಡದಲ್ಲಿನ ಬೃಹತ್ ಮಳಿಗೆಗಳ ಸಾಲಿಗೆ ಸೇರುವ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಇಂದು ಟೆಕ್ಸ್ಟೈಲ್ ಇಂಡಸ್ಟ್ರಿಯ ರಾಜನಾಗಿ ಹೊರಹೊಮ್ಮಿದ ಬಾಹುಬಲಿ ಎನ್ ಮುತಿನ್ ಚರ್ಚನ್ ಬೃಹತ್ ಟೆಕ್ಸ್ಟೈಲ್ ಮಾರಾಟ ಮಳಿಗೆ. ಆ್ಯಂಡ್ ವಿಶೇಷವಾಗಿ ಎಲ್ಲ ಪೊಲೀಸ್ ಸಿಬ್ಬಂದಿಗೆ ನಾವು ಈ ವೇದಿಕೆ ಮೂಲಕ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀವಿ. ಹಾಗೆಯೇ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಆ್ಯಂಡ್ ಹೊಸಪೇಟೆಯಿಂದ ಕೂಡ ಆ್ಯಕ್ಚುಲಿ ಶಿವಣ್ಣ ಹೇಳ್ದಂಗೆ ಹೊಸಪೇಟೆಯಲ್ಲಿ ಆ್ಯಕ್ಚುಲಿ ಕಾರ್ಯಕ್ರಮ ಆಗಬೇಕಾಗಿತ್ತು. ಹೊಸಪೇಟೆಯಿಂದ ಕೂಡ ಎಲ್ಲ ಅಪ್ಪು ಸರ್ ಅಭಿಮಾನಿಗಳು ಬಂದಿದ್ದಾರೆ. ಥ್ಯಾಂಕ್ ಯು ಎಲ್ರಿಗೂ, ಥ್ಯಾಂಕ್ ಯು ಸೋ ಮಚ್. ಇದರ ಜೊತೆಗೆ ಸೈಕಲ್ ಪ್ಯೂರ್ ಅಗರಬತ್ತಿಯವರು ನಮ್ಮ ನೆಚ್ಚಿನ ಅಪ್ಪು ಸರ್ಗೋಸ್ಕರ 6 ಫೀಟ್ನ ಒಂದು ದೊಡ್ಡ ಬೆಳಕಿನ ಒಂದು ಅಗರಬತ್ತಿಯನ್ನು ಅವ್ರು ತಯಾರು ಮಾಡಿದ್ದಾರೆ. 6 ಅಡಿ. ಇದನ್ನು ಶಿವಣ್ಣ ಅವರು ಬೆಳಗೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಬೆಳಗಿಸಬೇಕಾಗಿ ಕೋರಿಕೆ. ಸೈಕಲ್ ಪ್ಯೂರ್ ಅಗರಬತ್ತಿ ಅವರ ಕಡೆಯಿಂದ 6 ಅಡಿಯ ಈ ಒಂದು ಬೆಳಕನ್ನು ಶಿವಣ್ಣ ಅವರು ಬೆಳಗಿಸಲಿದ್ದಾರೆ. ಇದರ ಶ್ರೀಗಂಧ ಸುಗಂಧ ಎಲ್ಲೆಡೆ ಪಸರಿಸಲಿ ಅನ್ನೋದು ಎಲ್ಲರ ಆಸೆ.
ಈ ಇವೆಂಟನ್ನು ಮಾಡಿದವರು ಜೆ ಮೀಡಿಯಾ ಫ್ಯಾಕ್ಟ್ರಿ ಇನೋವೇಷನ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಆಟ್ ಒನ್ ಪ್ಲೇಸ್. Thank you, Shivanna. Thank you so much. ಮತ್ತೊಮ್ಮೆ ಎಲ್ಲ ಕಲಾವಿದರಿಗೆ ಥ್ಯಾಂಕ್ ಯು ಶ್ರೀಕಾಂತ್ ಸರ್, ಥ್ಯಾಂಕ್ ಯು ಕಿಶೋರ್ ಸರ್, ಥ್ಯಾಂಕ್ ಯು ಶರತ್ ಸರ್. ದಯಮಾಡಿ ಅಭಿಮಾನಿಗಳು ಪ್ಲೀಸ್ ಇಷ್ಟೊತ್ತು ಇದ್ರಿ, ಇನ್ನೊಂದು 5 ನಿಮಿಷ ದಯಮಾಡಿ ಎಲ್ಲ ಅಪ್ಪು ಅಭಿಮಾನಿಗಳು ಇಲ್ಲೇ ಇರಬೇಕಾಗಿ ಕೋರಿಕೆ. ಪ್ಲೀಸ್ ಇರ್ತೀರಾ ಎಲ್ಲ ಅಪ್ಪು ಫ್ಯಾನ್ಸು? ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸ್ವಾಮಿ ಸರ್, ಈ ಚಿತ್ರದ DOP ಸ್ವಾಮಿ ಸರ್, ಪ್ಲೀಸ್ ಒಂದೆರಡು ಮಾತು. ಇನ್ನು ಒಂದು ಪರ್ಫಾರ್ಮೆನ್ಸ್ ಇದೆ ಆ್ಯಂಡ್ ವಿಶೇಷವಾದಂಥ ಒಂದು VT ಇದೆ. ಅಪ್ಪು ಫ್ಯಾನ್ಸ್ ಅದನ್ನು ನೋಡಿ ಈ ಕಾರ್ಯಕ್ರಮನ ಎಂಡ್ ಮಾಡೋಣ. ಪ್ಲೀಸ್ ಒಂದು 5 minutes. ಥ್ಯಾಂಕ್ ಯು. ನಾನು ಅಂಜನೆ ಪುತ್ರ ಆದಮೇಲೆ 2ನೇ ಪಿಕ್ಚರು ಅಪ್ಪು ಸರ್ ಜೊತೆ. ನನ್ನ ಯಾವಾಗಲೂ ಶೂಟಿಂಗ್ ಸ್ಪಾಟಲ್ಲಿ ಜೇಮ್ಸ್ ಕ್ಯಾಮ್ರಾಮನ್ ಅಂತ ಕರೆಯೋರು. ಈಗ ಅದು ಕರೆಯೋಕ್ಕೆ ಅಪ್ಪು ಸರ್ ಇಲ್ಲ ಅನ್ನೋದು ದುಃಖ ಆಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಆ್ಯಂಡ್ ಈಗ ಎಲ್ಲ ಅಪ್ಪು ಫ್ಯಾನ್ಸ್ಗೋಸ್ಕರ ಸಲಾಂ ಸೋಲ್ಜರ್ನ ಒಂದು ಪರ್ಫಾರ್ಮೆನ್ಸು, ಅದಾದಮೇಲೆ ಒಂದು VT ಇದೆ, ಅದಾದಮೇಲೆ ನಾವು ಕಾರ್ಯಕ್ರಮನ ಮುಗಿಸ್ತೀವಿ. ಸೊ ಎಲ್ಲ ಫ್ಯಾನ್ಸ್ಗೋಸ್ಕರ ಈ ಪರ್ಫಾರ್ಮೆನ್ಸ್ನ ನಾವು ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಪರ್ಫಾರ್ಮೆನ್ಸ್ ನಿಮಗೋಸ್ಕರ. ಥ್ಯಾಂಕ್ ಯು ಫ್ಯಾನ್ಸ್, ಥ್ಯಾಂಕ್ ಯು.